ಆಗಿರ್ತೀವಿ, ಕಲಾವಿದರು ಟೆಕ್ನಿಷಿಯನ್ಸ್ ಯಾರೇ ಇದ್ರು ಸಿನಿಮಾ ಸಾಕು ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಇದು ಇನ್ನೂ ಏನೋ ಮಾಡ್ಬೇಕಲ್ಲ ಅಂತ ಅನ್ಸ್ತಾ ಇರುತ್ತೆ ಯಾವಾಗ. ಕರೆಕ್ಟ್, ಅತೃಪ್ತ ಆತ್ಮಗಳು ನಾವೆಲ್ಲ. ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ನಮ್ಮ ಅವ್ರ ಜೊತೆ ಕಾಫಿ ಕುಡ್ದು ಅದೆಲ್ಲ ಮೂಮೆಂಟ್ ಹೇಗಿತ್ತು? ಮುಂಚೆನೇ ಹೋಗಿದ್ರ ಅವ್ರ ಮನೆಗೆಲ್ಲ? ತುಂಬಾ ಪ್ರೀತಿ ಕೊಡ್ತಾರೆ. ಆಮೇಲೆ ಅವ್ರು ತುಂಬಾ ಮನಸ್ಸಿಂದ ಆಶೀರ್ವಾದ ಮಾಡ್ತಾರೆ. ನಮ್ಮಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ಹತ್ರ, ಒಂದು ದೊಡ್ಡವ್ರ ಹತ್ರ ಒಂದು ಆಶೀರ್ವಾದ ತಗೊಂಡಾಗ ಎಷ್ಟು ಖುಷಿ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಪ್ರೀತಿನ ಮಾತಾಡ್ತಾರೆ, ಹೊಟ್ಟೆ ತುಂಬಾ ಊಟ ಹಾಕ್ತಾರೆ, ತಿಂಡಿಗಳು ಚೆನ್ನಾಗಿ ತಿನ್ನಿಸ್ತಾರೆ ಹೋದಾಗೆಲ್ಲ. ಹೀರೋಗಳೆಲ್ಲ ಬೆಲ್ಲನ್ಗಳೇ. ನಾನು ಸರ್ನ ಮಾತಾಡ್ಸಿಲ್ಲ, ಯಾವತ್ತೂ ಮೀಟ್ ಮಾಡಿರಲಿಲ್ಲ. ಸೊ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಅದು ನೋಟಿಫಿಕೇಶನ್ ಬರುತ್ತಲ್ಲ, ಅವ್ರ ಹೆಸರು ಬಂತು. ಫಸ್ಟ್ ನಾನು ಏನು ಬಂತು ಅಂತ ನೋಡಿ, ದೆನ್ ಅವರು ಟ್ಯಾಗ್ ಮಾಡಿದ್ರು, ಪೋಸ್ಟ್ ಮಾಡಿದ್ರು, ವಿಶ್ ಮಾಡಿದ್ರು. ಇಟ್ ಮೆಂಟ್ ಅ ಲಾಟ್ ಟು ಅಸ್. ತುಂಬ ಖುಷಿ ಆಯಿತು. ನಿಮ್ಮ ನೆಕ್ಸ್ಟ್ ಜನರೇಷನ್, ನಿಮ್ಮ ಮಗ ಕೂಡ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ತೂಗುದೀಪ್ ಅಶ್ವಥ್ ಸರ್ ನೆಕ್ಸ್ಟ್ 3ನೇ ಜನರೇಷನ್ ನನ್ನ ಪ್ರೊಡಕ್ಷನ್ ಅಲ್ಲಿ ಡೆಬ್ಯೂ ಮಾಡ್ತಾ ಇದೆ ಅಂದ್ರೆ ನನಗೊಂದು ಪ್ರೌಡ್ ಮೂಮೆಂಟ್ ಅದು. ಆ್ಯಂಡ್ ಒಂದು ಸೆಂಟಿಮೆಂಟು, ದಯವಿಟ್ಟು ಅವ್ನ ಕೈಲೇ ಮಾಡಿಸು, ಸ್ವಲ್ಪ ಪ್ರಿಪೇರ್ ಮಾಡಿಸ್ಬಿಟ್ಟು ನಿಂಗೆ ಏನು ಬೇಕು ಅದೆಲ್ಲ ಪ್ರಿಪೇರ್ ಮಾಡಿಸು. ಮತ್ತು ನಂಗೆ ಒಂದಿನ ಶೂಟಿಂಗ್ ವೇಸ್ಟ್ ಆಗಿದ್ದು ನನಗೇನು ಬೇಜಾರಿಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಧನುಶ್ರೀ. ಇವತ್ತು ನಮ್ಮ ಜೊತೆ ಇದ್ದಾರೆ ರಾಯಲ್ ಆಗಿ ಇನ್ನೇನು 3 ಡೇಸಲ್ಲಿ, ಅಂದರೆ ಇದೇ January 24ಗೆ ನಿಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋಕೆ ಅಂತ ಬಿಗ್ ಸ್ಕ್ರೀನಿಗೆ ಎಂಟ್ರಿ ಕೊಡಲು ಸಜ್ಜಾಗಿರೋ ರಾಯಲ್ ಸಿನಿಮಾ ತಂಡ. ಅವರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ರಾಯಲ್ ಸಿನಿಮಾದ ಸಾರಥಿಯಾದ ಡೈರೆಕ್ಟರ್ ದಿನಕರ್ ತೂಗುದೀಪ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಅವ್ರ ಜೊತೆ ಇದ್ದಾರೆ. ಸೊ ರಾಯಲ್ ಸಿನಿಮಾದಲ್ಲಿ ವಿರಾಟ ರೂಪವನ್ನು ತೋರಿಸಿರೋ ಹೀರೋ ಆದ ವಿರಾಟ್ ಸರ್ ಅವರು. ಸರ್, ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಹಾಗೆ ಹೀರೋ ಇದ್ದಾರೆ, ಹೀರೋಯಿನ್ ಜೊತೆಲೂ ಇದ್ದಾರೆ ಎಲ್ಲ. ಸೊ ಸಂಜನಾ ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ, ರಾಯಲ್ ಮೂವಿ ಹೀರೋಯಿನ್. ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು. ಓಕೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನೀವು ಸ್ವಲ್ಪ ಟೆನ್ಷನ್ ಆದಂಗೆ ಕಾಣ್ತಿದೆ. ಓಕೆ, ಅದೇ ಸ್ವಲ್ಪ ಎಲ್ಲ ಸ್ಟಾರ್ಸ್ ಜೊತೆ ಕೂತಿದ್ದೀನಲ್ಲ, ಸೊ ಹಾಗಾಗಿ ಆರಾಮಾಗಿರಿ, ಕೂಲ್ ಆಗಿ ಫ್ರೆಂಡ್ಸ್ ತರ ಮಾತಾಡೋಣ. ಹೌದು. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಓಕೆ, ಹೊಸ ವರ್ಷ ಹೇಗಿದೆ ಎಲ್ರಿಗೂ? ಸಖತ್ತಾಗಿ ಸ್ಟಾರ್ಟ್ ಆಗಿದೆ. ಸೊ ನಾನು ಹೊಸ ವರ್ಷ ಶುರು ಆದ್ಮೇಲೆ ನಿಮ್ಮನ್ನೆಲ್ಲ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀನಲ್ಲ. ಆಲ್ಮೋಸ್ಟ್ ಜನವರಿ ಫುಲ್ ಹೊಸ ವರ್ಷ ಅಂತಾನೆ ಅನ್ಕೊಂಡಿರ್ತೀವಲ್ಲ. ಹಾಗಾಗಿ ಫಸ್ಟ್ ಇಂಟರ್ವ್ಯೂ ನಮ್ದು ನಿಮ್ಮ ಜೊತೆ ಫಸ್ಟ್ ಇಂಟರ್ವ್ಯೂ ಅಂತ ಅದಕ್ಕೆ ಚೆನ್ನಾಗಿದೆ ಹೊಸ ವರ್ಷ ಎಲ್ಲ. ಆ್ಯಂಡ್ ಏನಂದರೆ, ಸೊ ನಿಮ್ಮ ಪ್ರಮೋಷನಲ್ಲಿ ಸೊ ತುಂಬ ಕ್ರಿಯೇಟಿವ್ ಆಗಿ, ನಾನು ಮೊನ್ನೆ ಒಂದು ಪ್ರಮೋಷನ್ ನೋಡಿದೆ, ಲೈಕ್ ಸೋಡಾ ಬಾಟಲ್ ಮೇಲೆ ನಿಮ್ಮ ಪೋಸ್ಟರ್ ಅಂಟಿಸಿ ಅದನ್ನ ಆ ಥರ ಪ್ರಮೋಷನ್ನು ಕಾಲೇಜಸ್ಗಳಿಗೆಲ್ಲ ಹೋಗಿ ಮಾಡಿರೋದು. ಅಷ್ಟೊಂದು ಕ್ರಿಯೇಟಿವ್ ಐಡಿಯಾಸ್ ಹೇಗೆ ಅಂತ? ಅವೆಲ್ಲ ಐಡಿಯಾಸು ನಮ್ಮ ವಿರಾಟ್ ಅವ್ರದ್ದೇನೆ. ಅವರೇ ತುಂಬ ವಾಲಂಟ್ರಿ ಆಗಿ ಈ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಅವರೇ ಏನೋ ಪಣ ತೊಟ್ಟು ನಿಂತ್ಬಿಟ್ಟಿದ್ದಾರೆ. ಆ್ಯಂಡ್ ನಮಗೆ ಖುಷಿ, ಯಾಕಂದರೆ ನಾವು ಸ್ವಲ್ಪ ಜಾಸ್ತಿ ಕಾಪಿ ರೆಡಿ ಮಾಡೋದ್ರಲ್ಲಿ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಬಿಸಿ ಇದ್ದಾಗ ಸೊ ಅವರೇ ವಾಲಂಟಿಯರ್ ಆಗಿ ತಗೊಂಡು ಅವ್ರ ಜೊತೆಲಿ ಪಾಪ ಸಂಜನಾ ಅವ್ರನ್ನ ಎಲ್ಲ ಕಡೆ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದಾರೆ. ಬನ್ನಿ ಇವ್ರು ಅವ್ರ ಸ್ಪೀಡಿಗೆ ಮ್ಯಾಚ್ ಮಾಡಕ್ ಒದ್ದಾಡ್ತಾ ಇದಾರೆ. ಏನಂದ್ರೆ, ನಾನು ನಿನ್ನೆ ಮೊನ್ನೆ ಇಂಟರ್ವ್ಯೂಸ್ ಅಲ್ಲಿ ನೋಡಿದೆ, ಸರ್ ಯಾಕೋ ತುಂಬಾ ಸೈಲೆಂಟ್ ಆಗಿದ್ದಾರೆ, ಜಾಸ್ತಿ ಮಾತಾಡ್ತಾ ಇಲ್ಲ. ಬಿಫೋರ್ ಬಂದಾಗೆಲ್ಲ ಹೆವಿ ಮಾತಾಡ್ತಾ ಇದ್ರು, ಮೇಡಮ್ ಹಿಂಗ್ ಮಾತಾಡಕ್ಕೆ ಚಾನ್ಸ್ ಇರ್ಲಿಲ್ಲ. ಸೊ ಏನ್ ದಿನಕರ್ ಸರ್ ಇದಾರೆ ಅಂತ ಅಷ್ಟೊಂದು ಸೈಲೆಂಟ್ ಆಗೋಗ್ಬಿಟ್ಟಿದ್ದೀರಾ? ಅಂದ್ರೆ ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ ಅಂತ ಸ್ವಲ್ಪ ಟೆನ್ಷನ್. ಎಕ್ಸಾಮ್ ಬರ್ದ್ಮೇಲೆ ರಿಸಲ್ಟ್ ಇರುತ್ತಲ್ಲ, ಆ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಎಲ್ಲ. ಎಕ್ಸಾಮ್ ಬರ್ದಿದ್ದೀನಪ್ಪ, ಎಕ್ಸಾಮ್ ಮುಗೀತು ಅಂದ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿರ್ತೀವಿ. ಡೇ ಬೈ ಡೇ ಏನ್ ರಿಸಲ್ಟ್ ಬಂತು ಅಂದಾಗ ಟೆನ್ಷನ್ ಆಗುತ್ತಲ್ಲ. ಎಷ್ಟೇ ಕಾನ್ಫಿಡೆನ್ಸ್, ಎಷ್ಟೇ ಓದಿದ್ರು ಎಕ್ಸಾಮ್ ಬರ್ದಾಗ ಅದೊಂದು ಇರುತ್ತಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರೋದೊಂದು ಪರ್ಸೆಂಟೇಜ್ ರಿಸಲ್ಟ್ ಬರ್ಲಿ ಅಂತ, ಅದಕ್ಕೆ ರೀಚ್ ಆಗುತ್ತೋ ಇಲ್ವೋ ಅನ್ನೋದು, ಹೆಂಗ್ ಆಗುತ್ತೋ ಇಲ್ವೋ ಅನ್ನೋ ಆ ಎಕ್ಸೈಟ್ಮೆಂಟ್ ಜಾಸ್ತಿ. ಆಕ್ಚುಲಿ ಇದೇನ್ ಗೊತ್ತಾ, ಸೊ ಲಾಸ್ಟ್ ಬೇಸ್ ಸ್ಟೂಡೆಂಟ್, ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಈ ಟೆನ್ಷನ್ ಇರುತ್ತೆ. ಟಾಪರ್ಸ್ಗೆಲ್ಲ ಬರ್ದು ಬಂದಿದೀವಿ ಅನ್ಸುತ್ತೆ. ಸೊ ನೀವು ಎಲ್ಲ ಅಷ್ಟೇ ಟಾಪರ್ಸ್ ಇದ್ದೀರಲ್ಲ, ರಿಸಲ್ಟ್ ಬಗ್ಗೆ ಟೆನ್ಷನ್ ಬೇಡ. ಟಾಪರ್ಸ್ ಅಂದ್ರೆ ಸರ್ ಹೇಳ್ತಾ ಇರೋದು ನಾನು, ಟಾಪರ್ಸ್ ಗಳೇ ಜಾಸ್ತಿ ಟೆನ್ಷನ್ ಪಡೋದು. ಎಕ್ಸಾಕ್ಟ್ಲಿ ಅದೇ ಹೇಳಕ್ ಬಂದೆ. ಇವಾಗ ಕರೆಕ್ಟ್ ಆಗಿ ಇವಾಗ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಟೀಚರ್ಸ್ಗೆ, ಅವಾಗ ಓ ಈ ಸ್ಟೂಡೆಂಟ್ ಸಖತ್ತಾಗಿ ತೆಗಿತಾರೆ ಅಂತ. ಸೊ ಸರ್ ಮೇಲೆ ಅದೊಂದು ಜನ ತುಂಬಾ ಇಟ್ಕೊಂಡಿರ್ತಾರೆ. ಅದಕ್ಕೆ ರೀಚ್ ಮಾಡ್ಬೇಕು ಅನ್ನೋದು ದೊಡ್ಡ ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಅವರು ನೋಡ್ಬಿಟ್ಟು ಓ ಸೂಪರ್ ಅಂತ ಹೇಳಿದ್ರೆ ಆ ಸದ್ಯ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆದೆ ಅನ್ನೋದು ಎಕ್ಸೈಟ್ಮೆಂಟ್ ಸ್ಟಾರ್ಟ್. ಆಕ್ಚುಲಿ ಅದು ಹೌದು. ಸೊ ನೀವು ಆಲ್ರೆಡಿ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡಿದ್ದೀರಾ, ಇಷ್ಟೊಂದು ಪ್ರಮೋಷನ್ಸ್ ಮಾಡ್ತಿದ್ರಲ್ಲ, ಆಕ್ಚುಲಿ ಅದೆಲ್ಲ ನೀಡ್ ಇದೆ. ಹೌದೌದು, ಆಕ್ಚುಲಿ ಬ್ರ್ಯಾಂಡ್ ಆದಾಗ್ಲೇ ಇವಾಗ ಹೆಸರು ಮಾಡೋದು ಈಸಿ, ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಇವಾಗ ಎಲ್ರು ದಿನಕರ್ ಪಕ್ಕ
ಎಂಟರ್ಟೈನಿಂಗ್ ಸಿನಿಮಾ ಮಾಡ್ತಾರೆ ಎಲ್ಲ ಹೋಗಿದ್ದು ಸರ್ ನೀವು ಬಿಡಿ ಸರ್ ಸೂಪರ್ ಆಗಿ ಮಾಡಿರ್ತಾರೆ ಟೆನ್ಷನ್ ಶುರು ಆಗ್ಬಿಡುತ್ತೆ ನನಗೆ. ಇವು ಏನು ಎಕ್ಸ್ಪೆಕ್ಟ್ ಮಾಡ್ಬಿದ್ದಾರೆ ಇವರು, ಯಾಕಂದ್ರೆ ಒಬ್ಬೊಬ್ರದ್ದು ಎಕ್ಸ್ಪೆಕ್ಟೇಷನ್ ಒಂಥರ ಇರುತ್ತೆ. ತುಂಬಾ ಟಫ್ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋದು. ಅದನ್ನ ರೀಚ್ ಮಾಡ್ಬೇಕು ಅಂದ್ರೆ ನಾವು ತುಂಬಾ ಎಫರ್ಟ್ ಆಗ್ತಾ ಇರ್ತೀವಿ, ಕಷ್ಟಪಡ್ತಾ ಇರ್ತೀವಿ. ಸೊ ಒಂದ್ಸತಿ ಸಿನಿಮಾ ರಿಲೀಸ್ ಆದಾಗ ಅವರು ಸೂಪರ್ ಆಗಿ ಮಾಡಿದ್ರ ಅಂದ್ರೆ ಸದ್ಯ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆದ್ಮೇಲೆ ಅವಾಗ ಒಂದು ನಿಮ್ದು ಅಲ್ಲಿವರೆಗೂ ಒಂಚೂರು ಇದ್ದೇ ಇರುತ್ತೆ. ಸರ್ರಿ ಕೇಳ್ತೀವಿ ಯಾಕೆ ಇಷ್ಟೊಂದು ಲಾಂಗ್ ಗ್ಯಾಪ್ ಆಗಿದೆ ಅಂತ ಹೇಳಿ. ಗ್ಯಾಪ್ ತಗೊಂಡಿದ್ದಲ್ಲ ಆಗಿದ್ದು ಅಂತ. ಈವನ್ ನೀವು ಕೂಡ ಅಷ್ಟೇ ಲಾಂಗ್ ಗ್ಯಾಪು. ಸೊ ನಿಮ್ಗೆ ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಅಂತ? ನಂದು ಅಷ್ಟೇ, ನಾನು ತಗೊಂಡಿರೋದೆಲ್ಲ ಅಂದ್ರೆ ಯೂಶಲಿ ಯಾರು ಗ್ಯಾಪ್ ತಗೋಬೇಕು ಅಂತ ಅನ್ಸಲ್ಲ, ಕೆಲಸ ಮಾಡ್ಬೇಕು ಅಂತ ಇರ್ತೀವಿ. ಅಂಡ್ ಸಿನಿಮಾ ಅನ್ನೋದು ತುಂಬಾ ಜನದ ಕನ್ಸು. ಸೊ ಆ ಕನ್ಸನ್ನ ನಾವು ಬಾಳ್ತಾ ಇದೀವಿ ಅಂದಾಗ ಅದನ್ನ ಮಾಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಯಾವತ್ತೂ ಇಲ್ಲಪ್ಪ ಸಾಕು ಸಿನಿಮಾ ಅಂತ ಸಿನಿಮಾದಲ್ಲಿ ಇರೋರ್ಗೆ ಯಾರಿಗೂ ಅನ್ಸಲ್ಲ. ಅವ್ರು ಏನೇ ಆಗಿರ್ ಕಲಾವಿದರು ಟೆಕ್ನಿಷಿಯನ್ಸ್ ಯಾರೇ ಇದ್ರು ಸಿನಿಮಾ ಸಾಕು ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಅಯ್ಯೋ ಇನ್ನೂ ಏನೋ ಮಾಡ್ಬೇಕಲ್ಲ ಅಂತ ಅನ್ಸ್ತಾ ಇರುತ್ತೆ ಯಾವಾಗ್ಲೂ. ಕರೆಕ್ಟ್, ಅತೃಪ್ತ ಆತ್ಮಗಳು ನಾವೆಲ್ಲ. ಅಂದ್ರೆ ಅದು ಈ ಸ್ಟಾರ್ ಡೈರೆಕ್ಟರ್ ಇಷ್ಟೊಂದು ಲಾಂಗ್ ಗ್ಯಾಪ್ ತಗೊಂಡ್ರೆ ಸೊ ಇಂಡಸ್ಟ್ರಿ ಕಷ್ಟ. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿದ್ರೆ ಚೆನ್ನಾಗಿರುತ್ತೆ. ನನಗೂ ತುಂಬಾ ಆಸೆ ವರ್ಷಕ್ಕೆ 2 ಸಿನಿಮಾ ಮಾಡೋಣ ಅಂತ, ಬಟ್ ಆಗ್ತಾ ಇಲ್ಲ, ಸಾಕಾಗ್ತಿಲ್ಲ. 365 ದಿನ ಈ ನೆಕ್ಸ್ಟ್ ಸರ್ ಇನ್ನು 1 ವರ್ಷದಲ್ಲಿ ಇನ್ನೂ ಜಾಸ್ತಿ ಡೇಸ್ ಇರ್ಬೇಕಾಗಿದ್ರೆ. ಅಂದ್ರೆ ಈಗ ಸಿನಿಮಾ ಮೇಕಿಂಗ್ ಚೇಂಜ್ ಆಗೋಗಿದೆ, ಕ್ವಾಲಿಟಿ ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಡ್ ನಾವೀಗ ಪಕ್ಕದ ರಾಜ್ಯದವ್ರಿಗೆ ನಾವು ಕಾಂಪಿಟೇಷನ್ ಕೊಡಬೇಕು ಅಂದ್ರೆ ಅಟ್ಲೀಸ್ಟ್ ನಾವು ಅವ್ರು ಕಾಂಪಿಟೇಷನ್ ಕೊಡ್ತಿದ್ದೇವೋ ಇಲ್ಲ, ನಾವು ರೇಸ್ ಅಲ್ಲಿ ಇರಬೇಕು. ಅಟ್ಲೀಸ್ಟ್ ವಿ ಆರ್ ಎಲಿಜಿಬಲ್ ಫಾರ್ ದಟ್ ರೇಸ್ ಅನ್ನೋದಾದ್ರು ತೋರ್ಸಕ್ಕೋಸ್ಕರ ಎಫರ್ಟ್ ಎಲ್ಲರೂ ಆಗ್ತಾ ಇರ್ತಾರೆ. ಅದು ಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರಿಗೆ ಒಂಥರ ಇದು ವರನೂ ಹೌದು ಶಾಪನೂ ಹೌದು. ಯಾಕಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾಗಳು ಎಲ್ಲರೂ ನೋಡ್ತಿರ್ತಾರೆ. ಅಂಡ್ ಇವತ್ತೊಬ್ಬ ಹೊಸ ನಿರ್ದೇಶಕನೋ ಇಲ್ಲ ಹೊಸ ಹೀರೋ ಸಿನಿಮಾ ಬರ್ತಾ ಇದೆ ಅಂದ್ರೆ ಅವರು ಹೊಸೊಬ್ಬರ ಜೊತೆ ಕಾಂಪಿಟೇಷನ್ ಅಲ್ಲ, ದೊಡ್ಡ ಲೆಜೆಂಡ್ಸ್, ಬೇರೆ ಲ್ಯಾಂಗ್ವೇಜ್ ಲೆಜೆಂಡರಿ ಹೀರೋಗಳ ಜೊತೆಲಿ ಮತ್ತೆ ಲೆಜೆಂಡರಿ ಡೈರೆಕ್ಟರ್ಗಳ ಜೊತೆ ಕಾಂಪೀಟ್ ಮಾಡಬೇಕು. ಸೊ ಕಾಂಪಿಟೇಷನ್ ಟಫ್ ಅಂತೂ ಇದೆ. ಇದು ಟ್ರೇಲರ್ ಅಲ್ಲಿ ನಾವು ನೋಡಿದೀವಿ. ಸೊ ಯೂಶಲಿ ಎಲ್ಲ ಹುಡುಗರು ಹುಡುಗಿ ಹಿಂದೆ ಹೋಗ್ತಾರೆ. ನೀವೇನಾದ್ರೂ ಸಿನಿಮಾದಲ್ಲಿ ನೀವು ಅವ್ರ ಹಿಂದೆ ಹೋಗೋದು ಲೈಕ್ ಆ ತರ ಏನಾದ್ರೂ ಇದೆಯಾ? ಹಂಗ ಹೋಗ್ತೀನಾ? ಅದೇ ಹೌದು, ಹಂಗ ಅನ್ಸತ್ತಾ? ಟ್ರೇಲರ್ ನೋಡಿದ್ರೆ ಹಂಗ ಅನ್ಸುತ್ತೆ. ಲೈಕ್ ಹಂಗ ಅನ್ನಿಸ್ತು, ಜಾಸ್ತಿ ಅವ್ರು ನೋಡಿ ನಾಚ್ಕೊಳ್ಳೋದು, ಅವ್ರ ಹಿಂದೆ ಹೋಗೋದು ಆ ತರ ಅನ್ನಿಸ್ತು. ಅದಕ್ಕೆ ಹೌದಾ ಅಂತ ಏನಾದ್ರು? ಅದ್ ನೀವು 24th ನೋಡ್ಬೇಕು, ಇನ್ನೊಂದ್ 2 ದಿನದಲ್ಲಿ. ಏನು ಸಿನಿಮಾ ಬಗ್ಗೆ ಕೇಳಿದ್ರು ಎಲ್ಲ ಅದನ್ನೇ ಹೇಳೋದು. ಮತ್ತೆ ಕಷ್ಟಪಟ್ಟು ಇಷ್ಟು ಟೈಮ್ ಮಾಡಿದೀವಿ, ನೀವು ಇಲ್ಲೇ ಕೇಳ್ಬಿಟ್ರೆ ಅದು ನಾವೊಂದ್ ಸಣ್ಣ ಇಂಟ್ ಬಿಟ್ರೆ ನಮ್ಮ ಆಡಿಯನ್ಸ್ ಫುಲ್ ಕಥೆನೇ ಬರ್ದಿರ್ತಾರೆ ಸರ್. ನೀವೇನ್ ಬರ್ದಿರ್ತೀರಾ ಅವ್ರು ಇನ್ನೂ ಅದು ಇದು ಎಲ್ಲ ಬ್ರಿಲಿಯಂಟ್. ಅಲ್ಲಿ ನಮ್ಮ ಕನ್ನಡ ಆಡಿಯನ್ಸ್ ಬ್ರಿಲಿಯಂಟ್. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ನಾವು ಒಂಚೂರು ಜೋಪಾನವಾಗಿ ಟ್ರೇಲರ್ ಕಟ್ ಮಾಡ್ತೀವಿ, ಜೋಪಾನವಾಗಿ ಇಂಟರ್ವ್ಯೂಗಳು ಕೊಡ್ತೀವಿ. ಸೊ ಕಂಪ್ಲೀಟ್ ರಿವೀಲ್ ಆಗಬಾರ್ದು. ಅದೇ ನನ್ನ ಕ್ವಶನ್ ಅನ್ಕೊಂಡೆ. ಸೊ ಟ್ರೇಲರ್ ಯೂಶಲಿ ಒಂದು ಮೂವಿ ಟ್ರೇಲರ್ ನೋಡಿದ್ರೆ ಓಕೆ ಮೂವಿ ಇದಿದೆ ಅಂತ ಒಂದು ಗೆಸ್ ಮಾಡ್ಬೋದು. ಸೀರಿಯಸ್ಲಿ ನನ್ನ ಟ್ರೇಲರ್ ನಾನು ಮೋರ್ ದನ್ ಒಂದು 10 ಟೈಮ್ಸ್ಗಿಂತ ಜಾಸ್ತಿ ನೋಡಿದ್ದೀನಿ. ಏನು ಜಾನರ್ ಇದೆ ಏನಿದೆ ಒಂಚೂರು ಹೆಂಡ್ ಗೊತ್ತಾಗಲ್ಲ, ಅದು ಹೇಗೆ ಸಾಧ್ಯ ಅಂಡ್ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ಆಕ್ಚುಲಿ ಟ್ರೇಲರ್ ಬಿಡೋದ್ರೆ ಮೂವಿಯಲ್ಲಿ ಈ ಲೆವೆಲ್ ಕ್ವಾಲಿಟಿ ಇದೆ ಅನ್ನೋ ತರ. ಬಟ್ ಕತೆ ಟ್ರೈಲರ್ ಅಲ್ಲಿ ಆದಷ್ಟು ಹೇಳಕ್ ಹೋಗಲ್ಲ, ಯಾಕಂದ್ರೆ ಕತೆ ಗೊತ್ತಾಗ್ಬಿಟ್ರೆ ಥಿಯೇಟರ್ ಅಲ್ಲಿ ಏನ್ ಮಜಾ ಅಲ್ಲ. ಬಟ್ ನಮ್ದು ಸಿನಿಮಾ ಯಾವ ತರದ್ದು ಅನ್ನೋದು ನಾವ್ ಹೇಳಲೇಬೇಕು, ಅದನ್ನ ನಾವ್ ಹೇಳಿದೀವಿ. ಅದು ಹೌದು, ಅದೇ ಹೇಳಿ ಸರ್ ಹೇಳ್ತಾರೆ ಕಂಪ್ಲೀಟ್ ತಾಲಿ ಇದೆ ಅಂತ. ಸೊ ಎಮೋಷನ್ಸ್, ಫನ್, ಕಾಮಿಡಿ ಎಲ್ಲ ಕಂಪ್ಲೀಟ್ ಇತ್ತು ಟ್ರೇಲರ್ ಅಲ್ಲಿ. ಅಂಡ್ ಒನ್ ಥಿಂಗ್ ಪ್ರಾಮಿಸ್ ಮಾಡ್ತೀನಿ, ನಮ್ ಸಿನಿಮಾದಲ್ಲಿ ಈಗ ಆಡಿಯನ್ಸ್ ಕೂತ್ಕೊಂಡು ನೋಡ್ಬೇಕಾದ್ರೆ ಓ ಇದು ಹಿಂಗ್ ಹೋಗುತ್ತೆ ಮಗ ಅಂತ ಪಕ್ಕದಲ್ಲಿ ಮಾತಾಡ್ತಿದ್ದಂಗೆ 20 ನಿಮಿಷ ಆದ್ಮೇಲೆ ನಂಗೆ ಇರಲ್ಲ ಕತೆ. ಅಂದ್ರೆ ಅಷ್ಟು ಚೇಂಜಸ್ ಆಗತ್ತೆ, ಟರ್ನ್ ಓವರ್ ಆಗುತ್ತೆ, ಲೇಯರ್ಸ್ ಜಾಸ್ತಿ ಇದೆ. ಫಸ್ಟ್ ಸರ್ಫೇಸ್ ಲೇಯರ್, ಈಗ ಈರುಳ್ಳಿ ತರ ಒಂದ್ ಲೇಯರ್, ಆ ತರ ಲೇಯರ್ಸ್ ಇದೆ. ಓಕೆ, ನಿಮ್ದು ನೆಕ್ಸ್ಟ್ ಮೂವೀಸ್ ಎಲ್ಲ ತುಂಬಾ ಇದೆ. ಸೊ ರಾಯಲ್ ಇಂದ ನಿಮ್ಗೆ ಶುರು ಆಗ್ತಿದೆ. ಸೊ ಹೇಗೆ ಅನಿಸ್ತಿದೆ ನಿಮ್ಗೆ? ಅದು ಬೇರೆದ್ ಯಾವ್ದು ಇನ್ನ ಅಷ್ಟು ತಲೆಗೆ ಬಂದಿಲ್ಲ ಸದ್ಯಕ್ಕೆ. ರಾಯಲ್ ಮೇಲೆ ಸಿಕ್ಕಾಪಟ್ಟೆ ಏನಂತಾರೆ ಹೋಪ್ಸ್ ಅಂಡ್ ಪ್ರೇಯರ್ಸ್ ಜಾಸ್ತಿ ಇದೆ. ಸೊ ಸದ್ಯಕ್ಕೆ ರಾಯಲ್ ಅಷ್ಟೇ ಇದೆ ತಲೆಯಲ್ಲಿ. ಅಂಡ್ ಎಲ್ಲರಿಗೂ ರಾಯಲ್ ಅಷ್ಟೇ. ಅದು ಇದೊಂದು ಚೆನ್ನಾಗಾದ್ರೆ ನಮ್ಮ ಎವ್ರಿಥಿಂಗ್ ಕರಿಯರ್ಗೆ, ಈ ವರ್ಷಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆ ಶುಭಾರಂಭ ಆಗುತ್ತೆ. ಸೊ ಇಂಡಸ್ಟ್ರಿಗೆ ಹೌದು. ಸೊ ಸರ್ ಏನಂದ್ರೆ ಯೂಶಲಿ ಹೀರೋ ಅಂದ್ರೆ ಜಸ್ಟ್ ಬರ್ತಾರೆ, ಆಕ್ಟ್ ಮಾಡ್ತಾರೆ, ಹೋಗ್ತಾರೆ. ಬಟ್ ನೀವು ಸೊ ಹಿಂದೆನೋ ವರ್ಕ್ ಮಾಡಿದ್ರಿ ಸ್ಕ್ರೀನ್ ಹಿಂದೆ, ಸ್ಕ್ರಿಪ್ಟ್ ಬರೆಯೋವಾಗ ಅಂತಲ್ಲ. ಸೊ ಏನು ವರ್ಕ್ ಮಾಡಿಲ್ಲ, ಇಂಟ್ರೆಸ್ಟ್ ಅಷ್ಟೇನೆ. ಇವೆಲ್ಲ ಹೆಂಗ್ ಮಾಡ್ತಾರೆ ನೋಡೋದಕ್ಕೆ, ಆಮೇಲೆ ಸರ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಸಿಗುತ್ತೆ. ಇನ್ನೊಂದೇನಂದ್ರೆ ನಾವು ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗದ ಈ ತರ ಸೀನ್ಗಳು, ರೈಟರ್ ಆಗ್ಲಿ ನಾವು ಡಿಸ್ಕಷನ್ ಟೀಮು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಕ್ಯಾರೆಕ್ಟರ್ ಅನ್ನೋದು ಒಂದ್ ಸ್ವಲ್ಪ ಗೊತ್ತಾಗುತ್ತಲ್ಲ, ಅದರಿಂದ ಅದು
ಹೊಸಬ್ರು ಅಲ್ವಾ, ಸೊ ಅದೊಂದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಅವ್ರಿಗೆ. ಆ್ಯಂಡ್ ಡೈರೆಕ್ಟ್ ಕಂಪ್ಲೀಟ್ 100% ಸ್ಯಾಟಿಸ್ಫೈ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುತ್ತಲ್ಲ, ಸೊ ಅದಕ್ಕೊಂದು ಸ್ವಲ್ಪ ಬರೋರು. ಸೊ ನಿಮಗೆ ಇಬ್ರು ಫುಲ್ ಸ್ಯಾಟಿಸ್ಫೈಡ್ ಮಾಡಿದ್ದಾರೆ ಸರ್? ಅವ್ರು ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ಮೋಸ್ಟ್ಲಿ ಇನ್ನೂ ಸೀನ್ ತೆಗಿತಾನೆ ಸಿನಿಮಾ ಕಂಪ್ಲೀಟ್ ಮಾಡಿದ್ರೆ ಅಂತ ಸ್ಯಾಟಿಸ್ಫೈ ಮಾಡಿದ್ದಾರೆ ಅಂತಾನೆ ಅರ್ಥ. ದಿನಕರ್ ಸರ್ ಯಾವ ತರ ಡೈರೆಕ್ಟರ್ ಅಂದ್ರೆ ನನಗೆ ಅನ್ಸೋ ಪ್ರಕಾರ ಅವರು ಯಾವತ್ತು ನನಗೆ ಗೊತ್ತಿರಂಗೆ ಸ್ಪಾಟ್ ಆಗಿ ಕಾಂಪ್ರಮೈಸ್ ಆಗಿಲ್ಲ ಸರ್. ಅಂದ್ರೆ ಹಿಂಗ್ ಬೇಕು ಅಂತ ನಾನೇ ಅಂತಲ್ಲ ವಿರಾಟ್, ಯಾವ ಡೈರೆಕ್ಟ್ರು ನಾನ್ ನೋಡಿರೋದ್ರಲ್ಲಿ ಸರ್, ಅಂದ್ರೆ ಇವಾಗ ನಿಮ್ ಜೊತೆ ಕೆಲಸ ಮಾಡೋದ್ರಲ್ಲಿ ಇವಾಗ ಐ ಮೀನ್ ಐ ಫೆಲ್ಟ್ ಈಗ ಬಿಡು ಅಂತ ಅಲ್ಲೇ ನಾವೇ ಕಾಂಪ್ರಮೈಸ್ ಆದ್ರೆ ಇನ್ನ ಜನನೂ ಅದನ್ನ ಐ ಮೀನ್ ಇನ್ನ ಕಾಂಪ್ರಮೈಸ್ ಆಗ್ತಾರೆ. ಸೊ ಯಾವಾಗ್ಲೂ ಹೇಳೋರು ನಂದಿದು ಎಂತ ಡಬ್ಬಾ ಶಾರ್ಟ್ ಆಗಿ ಏನಾದ್ರೂ ಆಗ್ಲಿ, ಬಟ್ ನಾನು ಮೈಂಡ್ ಅಲ್ಲಿ ಅನ್ಕೊಂಡಿರೋದು ನನಗೆ ಪರ್ಫೆಕ್ಟ್ ಆಗಿ ಬರೋವರೆಗೂ ನಾನು ಸ್ಯಾಟಿಸ್ಫೈ ಆಗಲ್ಲ ಅಂತ ಸರ್ ಯೂಶಲಿ ಹೇಳೋರು. ಸೊ ಅವ್ರು ಏನ್ ಅನ್ಕೊಂತಾ ಇದ್ರು ಅದನ್ನ ಎವ್ರಿ ಸ್ಟೆಪ್ ಎವ್ರಿ ಡೇ ಮೂವಿಯಲ್ಲಿ ಅಚೀವ್ ಮಾಡಿದ್ದಾರೆ. ಸೊ ಅದಕ್ಕೆ ಪ್ರಾಡಕ್ಟ್ ಅಷ್ಟು ಕ್ವಾಲಿಟಿಯಾಗಿ ರಾಯಲ್ ಆಗಿ ಕಾಣ್ತಾ ಇದೆ. ನಾನು ಅದನ್ನ ಕೇಳೋಣ ಅನ್ಕೊಂಡೆ, ಅದೇ ಶಾರ್ಟ್ ತೆಗಿಬೇಕಾದ್ರೆ ಎಲ್ಲಾದ್ರೂ ತುಂಬಾ ಸಾಕಾಗಿ ಯಪ್ಪ ಸಾಕು ಬಿಡು ಒಂಚೂರು ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಏನಾದ್ರು ಮಾಡ್ಕೊಂಡಿದ್ದೇನಾರು ಇದೆಯಾ ಅಂತ? ಈಗ ನಂದು 5ನೇ ಸಿನಿಮಾ, 5 ಸಿನಿಮಾ ಎಲ್ಲೂ ನಾನು ಅದು ಮಾಡ್ಕೊಳ್ಳೋ ಏನಕ್ಕೆ ಮಾಡ್ಕೋಬೇಕು? ನಾವು ನಮ್ಮಲ್ಲಿರೋ ಬೆಸ್ಟ್ ತೋರಿಸಿದ್ರೇನೆ ಅದು ಜನಗಳಿಗೆ ಅದು ತುಂಬಾ ಸತಿ ನಮ್ಮ ಬೆಸ್ಟೇ ಜನಗಳಿಗೆ ಇಷ್ಟ ಆಗಲ್ಲ. ಸೊ ಅಂಥದ್ರಲ್ಲಿ ಯಾಕೆ ನಾವು ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಹೇಳ್ಬೇಕು? ಸೊ 100% ಎಫರ್ಟ್ ಹಾಕಿ ಏನ್ ಅನ್ಕೊಂಡಿದೀವಿ ನಾವು, ನಮ್ ವಿಷನ್ ಏನಿದೆ ತಲೆಯಲ್ಲಿ ಏನಿದೆ ಅದನ್ನ ಕರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ತಂದ್ಬಿಟ್ರೆ ಜನ ಅದನ್ನ ಇಷ್ಟಪಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ನಮ್ಗೆ ಏನ್ ಅನ್ಸಿದೆ ಅದು ತಂದ್ಬಿಡ್ಬೇಕು ಅನ್ನೋದು ನಮ್ಮ ಪ್ರಯಾರಿಟಿ. ಓಕೆ, ಆಕ್ಚುಲಿ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅದೇ ಹೇಳಿದ್ರಿ ಅಲ್ಲ. ಸೊ ಇಬ್ರಲ್ಲಿ ನಿಮಗೆ ಸ್ವಲ್ಪ ಬೆಸ್ಟ್ ಅಂದ್ರೆ ಯಾರು ಯಪ್ಪ ಜಾಸ್ತಿ ತಂದಿಡಕ್ಕೆ ಟ್ರೈ ಮಾಡ್ತೀವಿ ಕ್ಯಾನ್ಸಲ್ ಅದು ಅಂದ್ರೆ ಕ್ಯೂರಿಯಾಸಿಟಿ ಇದೆ ನಮಗೂ. ನಿಮಗೆ ಯಾರು ಓಕೆ ಬೆಸ್ಟ್ ಜಾಸ್ತಿ ನನಗೆ ಈಗ ಅದೇ ಟೇಕ್ಸ್ ತಗೋಬೇಕಾದ್ರೂ ಸ್ವಲ್ಪ ಜಾಸ್ತಿ ಟೇಕ್ಸ್ ತಗೋತಾರೆ, ಕಮ್ಮಿ ಟೇಕ್ಸ್ ತಗೋತಾರೆ ಈ ರೀತಿಯಲ್ಲಿ. ಸೊ ಆ ರೀತಿ ಕೇಳಿದೆ ಅಷ್ಟೇ ಯಾರು ಬೆಸ್ಟ್ ಅಂತ. ಟೇಕ್ಸ್ ತಗೊಳ್ಳೋದು ಜಾಸ್ತಿ ಟೇಕ್ಸ್ ತಗೊಂಡ್ರೆ ಅವರು ಚೆನ್ನಾಗಿ ಆಕ್ಟ್ ಮಾಡ್ತಿಲ್ಲ, ಇಲ್ಲ ಕಮ್ಮಿ ಟೇಕ್ಸ್ ತಗೊಂಡವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋದು ಅದಿಲ್ಲ. ಎಲ್ಲರಿಗೂ ಏನಂದ್ರೆ ಎಲ್ಲ ಆಕ್ಟರ್ಸ್ ಪ್ರಯಾರಿಟಿ ಡೈರೆಕ್ಟರ್ನ ಸ್ಯಾಟಿಸ್ಫೈ ಮಾಡೋದು ಅನ್ನೋದೇ ಇರುತ್ತೆ. ಅಂಡ್ ಇವನ್ ನಮ್ಮ ಪ್ರೊಡ್ಯೂಸರ್ಸ್ ಆಗ್ಲಿ, ನನ್ನ ಕ್ಯಾಮ್ರಾಮನ್ ಆಗ್ಲಿ, ಲೈಟ್ ಮ್ಯಾನ್ಗಳಾಗ್ಲಿ, ಪ್ರೊಡಕ್ಷನ್ ಅವರಾಗ್ಲಿ, ಯಾರೇ ಆದ್ರೂ ಸಿನಿಮಾ ಸ್ಪಾಟ್ ಅಲ್ಲಿ ದೊಡ್ಡ ಕೆಲಸದಿಂದ ಚಿಕ್ಕ ಕೆಲಸ ಮಾಡೋರು ಅವರೆಲ್ಲರೂ ಡೈರೆಕ್ಟರ್ನ ಸ್ಯಾಟಿಸ್ಫೈ ಮಾಡಬೇಕು ಅಂತಾನೆ ಮಾಡ್ತಾರೆ. ನಾವು ಏನು ನಮ್ಮ ಪ್ರಯಾರಿಟಿ ಏನಿರುತ್ತೆ ಅಂದ್ರೆ ನಮ್ಮ ಕತೆಗೆ ಏನ್ ಕೇಳ್ತಾ ಇದೆ ಅದನ್ನ ನಾವು ಕೊಡ್ಬೇಕು ಅನ್ನೋ ಇಂಟೆನ್ಷನ್ ನಾವು ಮಾಡ್ತಾ ಇರ್ತೀವಿ. ಸೊ ಎಲ್ಲರೂ ವರ್ಕ್ ಮಾಡೋದು ಕತೆಗೋಸ್ಕರ. ಅದನ್ನ ಒಂದ್ ರೀತಿಲಿ ಹೌದು ಡೈರೆಕ್ಟರ್ ಆದ್ರೂ ಒಂದ್ ಸ್ವಲ್ಪ ಮಾನಿಟರ್ ಮಾಡಿ ಓಕೆ ನಾಟ್ ಓಕೆ ಅದು ಹೇಳ್ಬೋದು ಹೊರತು, ಬಟ್ ಎಲ್ಲರ ಎಫರ್ಟ್ ಒಂದು ಪ್ರಾಡಕ್ಟ್ ನ ತುಂಬಾ ಅದ್ಭುತವಾಗಿ ಕ್ಲೀನ್ ಆಗಿ ಡಿಸೈನ್ ಮಾಡಿ, ಸ್ಪೆಷಲ್ ಇವಾಗ ನೀವೇ ಟ್ರೇಲರ್ ನೋಡ್ಬೇಕು ತುಂಬಾ ರಿಚ್ ಆಗಿ ಕಾಣ್ತದೆ. ಅದೆಲ್ಲ ಎಫರ್ಟ್ಸ್ ನಾವು ಕಾಣಲೇಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡೆ ಮಾಡೋದು. ಸೊ ಎಲ್ಲರೂ ಅದು ನಮ್ಗೆ ಸಪೋರ್ಟ್ ಮಾಡ್ತಾ ಮುಂದೆ ನಾನು ಕಾಣ್ತೀನಿ ಅಷ್ಟೇ ಡೈರೆಕ್ಟರ್ ಆಗಿ. ಬಟ್ ಎಲ್ಲರೂ ಇವನ್ ಒಬ್ಬ ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು, ಒಬ್ಬ ಗಾಡಿ ಡ್ರೈವರ್ ಇಂದ ಹಿಡಿದು, ಪ್ರೊಡಕ್ಷನ್ ಡ್ರೈವರ್ ಇಂದ ಹಿಡಿದು ಎಲ್ಲರೂ ಅದೇ ಎಫರ್ಟ್ಗೆ ಕಾಯ್ತಿರ್ತಾರೆ, ಆಗ್ತಾ ಇರ್ತಾರೆ. ಆಕ್ಚುಲಿ ಮೇಡಮ್ ಬಗ್ಗೆನೂ ಹೇಳಿದ್ರು. ಸೊ ಬಿಫೋರ್ ಅದೇ ಅವರು ವರ್ಕ್ ಮಾಡಿರೋ ಹೀರೋಯಿನ್ಸ್ ಅಲ್ಲಿ ಸೊ ನೀವು ಬೆಸ್ಟ್ ಅಂದ್ರೆ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಅಂದ್ರೆ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅದನ್ನ ನೆಕ್ಸ್ಟ್ ಓಕೆ. ಸೊ ಚೆನ್ನಾಗಿ ತುಂಬಾ ಆಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರು. ಅದೇ ಸ್ಟಾರ್ ಡೈರೆಕ್ಟರ್ ಇಂದ ಸೊ ಇಷ್ಟು ಚೆನ್ನಾಗಿ ಅಪ್ರಿಷಿಯೇಷನ್ ತಗೊಳ್ಳೋದು ಎಷ್ಟು ಖುಷಿ ಇದೆ ನಿಮಗೆ? ಅವ್ರು ಫಸ್ಟ್ ಟೈಮ್ ಹೇಳಿದಾಗ ನಾನು ಕೇಳಿಸ್ಕೊಂಡಾಗಲೇ ನನಗೆ ಗೂಸ್ ಬಂತು ಅಂತ ಅಂದರೆ ಖುಷಿ ಪಡಿಸಿದ್ದೀನಿ ನಾನು. ನನ್ನ ಕೆಲಸ ಇಷ್ಟ ಆಗಿದೆ ನಮ್ಮ ಡೈರೆಕ್ಟರ್ಗೆ ಅಂತ. ಸೊ ತುಂಬ ಖುಷಿ ಆಗಿತ್ತು ನನಗೆ. ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಓಪನ್ ಅಪ್ ಆಗಿ ಆ ಥರ ಹೇಳ್ತಾರೆ, ಇಷ್ಟ ಆಗಿದೆ ಅಂತ ಗೊತ್ತು, ಬಟ್ ಕೇಳಿರಲಿಲ್ಲ ನಾನು ಸರ್ ಹೇಳಿದ್ದೇನೆ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಸರ್ ಹೇಳಿದೆ. ಆ್ಯಂಡ್ ಸರ್ ಕೂಡ ಹೇಳಿದ್ರೆ ಅದನ್ನೇ ಫಸ್ಟ್ 2 ಸಾಂಗ್ ತುಂಬ ಚೆನ್ನಾಗಿ ಹಿಟ್ ಆಗಿತ್ತು. ರೀಸೆಂಟಾಗಿ ಬಂದಿದ್ದು ತಾಯಿ ಜೊತೆ ನಿಮ್ಮದು ಛಾಯಾ ಸಿಂಗ್ ಅವ್ರದ್ದು ಸಾಂಗು. ಸೊ ನಿಮ್ಮ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಆ ಸಾಂಗಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಚೆನ್ನಾಗಿ ಬಂದಿದೆ ಅಂದ್ರೆ ಛಾಯಾ ಸಿಂಗ್ ಮ್ಯಾಮ್ ನಾನ್ ನೋಡಿದ್ರೆ ಏನಂತಂದ್ರೆ ಶಿ ಇಸ್ ವೆರಿ ಕಮಿಟೆಡ್ ಅಂಡ್ ತುಂಬಾ ಪ್ರೊಫೆಷನಲ್ ಆಗಿ ಐ ಮೀನ್ ಸೀನ್ ಏನ್ ಬೇಕು ಅದನ್ನ ನೀಟಾಗಿ ನಾವ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಅದು ಫೀಲ್ ಆಗ್ತಾ ಇತ್ತು ಅವ್ರು ಆಕ್ಟ್ ಮಾಡ್ಬೇಕಾದ್ರೆ. ಸೊ ಒಂದ್ ಸೀನ್ ಅಲ್ಲಿ ಅವ್ರು ಆಕ್ಟ್ ಮಾಡ್ತಿದ್ದಾರೆ, ನಾನು ಸುಮ್ನೆ ಜೊತೆಲಿ ನೋಡ್ತಾ ಇರ್ತೀನಿ. ಸೊ ಆ ಸೀನ್ ಹೇಗಿತ್ತು ಅಂದ್ರೆ ನನ್ಗೆ ರಿಯಲ್ ಆಗಿ ಅಳು ಬರಕ್ ಶುರು ಆಯ್ತು. ಸೊ ಅವ್ರು ಅಷ್ಟು ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅಷ್ಟು ಡೆಪ್ತ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಐ ಬಿಕೇಮ್ ಅ ಫ್ಯಾನ್. ಅಂದ್ರೆ ಇದು ಅವ್ರು ಮೇ ಬಿ ಫಸ್ಟ್ ಟೈಮ್ ಅನ್ಕೋತೀನಿ ಮದರ್ ಕ್ಯಾರೆಕ್ಟರ್ ಮಾಡಿರೋದು. ಸೊ ಹಾಗಾಗಿ ಫಸ್ಟ್ ಟೈಮ್ ಮಾಡಿರೋದು. ಹಾಗಾಗಿ ಅದೇ ಅವ್ರು ಇನ್ನೂ ಸರ್ ನೋಡಿದ್ರೆ ಅಷ್ಟು ಗ್ಲಾಮರಸ್ ಆಗಿದ್ದಾರೆ, ಇನ್ನೂ ಹೀರೋಯಿನ್ ಆಗೇ ಮಾಡ್ಬೋದು. ನೀವ್ ಹೆಂಗೆ ಫಸ್ಟ್ ಟೈಮ್ ಮೀಟ್ ಮಾಡಕ್ ಹೋದಾಗ ನನಗೂ ಹಂಗೆ ಅನ್ಸ್ತು, ಅಯ್ಯೋ ಏನಾರ ನಾನು ರಾಂಗ್ ಡಿಸಿಷನ್ ತಗೋಬಿಟ್ಟೆ, ಇವ್ರನ್ನ ತಾಯಿ ರೋಲ್ ಕಾಸ್ಟ್ ಮಾಡಿ. ಯಾಕಂದ್ರೆ
ಅವರು ಮ್ಯಾಮ್ ಇನ್ನೂ ಸಖತ್ ಗ್ಲಾಮರಸ್ ಆಗಿದೆ, ಹೀರೋಯಿನ್ ಆಗಿ ಹೀರೋಯಿನ್ ಆಗೇ ಮಾಡ್ಬೋದು, ಹೌದು. ಹಂಗ ಅನ್ಸ್ತು. ಒಪ್ಕೋತಾರೋ ಇಲ್ವೋ ಒಬ್ರು ಒಂದು ಟ್ರೈ ಮಾಡೋಣ ಅನ್ಕೊಂಡೆ. ಬಟ್ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗೇ ಇಲ್ಲ ಸರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಸೊ ಮ್ಯಾಮ್ಗೆ ನಿಮ್ ಥ್ರೂ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರು ಒಪ್ಕೊಂಡಿದ್ದೀನಿ. ನಿಮಗೆ ಅವರು ಅಂತ ಹೇಗೆ ಬಂದಿದೆ ಸರ್? ತಾಯಿ ರೋಲಿಗೆ ಅವರು ಅಂತ ಹೇಗೆ ಅನ್ಸಿದೆ ನಿಮಗೆ? ಅದು ನಮ್ಮ ಡಿಸ್ಕಷನ್ ಟೀಮ್ ಅಲ್ಲಿ ಅಂದ್ರೆ ಏನಾಗ್ತಿತ್ತು, ಕತೆ ಮಾಡ್ಕೊಂಡಾಗ ತಾಯಿ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿರೋ ತಾಯಿ ಕ್ಯಾರೆಕ್ಟರ್ ಬೇಕಾಗಿತ್ತು. ಅಂದ್ರೆ ತುಂಬಾ ನೋಡಕ್ಕೂ ಅದ್ರ ಕಾಣಿಸ್ಬೇಕು ಗಂಭೀರವಾಗಿ ಅದ್ರಲ್ಲ. ಅಂಡ್ ನಮ್ಗೆ ರೆಗ್ಯುಲರ್ ಆಗಿ ತಾಯಿ ಕ್ಯಾರೆಕ್ಟರ್ ಪ್ಲೇ ಮಾಡೋರು ಬೇಡ ಅಂತ. ಅಂದ್ರೆ ಒಂದು ಅವ್ರು ನೋಡ್ತೀವಿ ಇವ್ರ ತಾಯಿ ಅಂತ ಅನ್ಸ್ಬಿಡ್ತಾರೆ. ಬಟ್ ನಮ್ಗೆ ಅದು ಅನ್ಸ್ಬಾರ್ದು. ತಾಯಿ ಅಲ್ಲದೆ ಯಾವತ್ತು ಮಾಡದೇ ಇರೋರು ಒಬ್ರು ಮಾಡಿದ್ರೆ ಇನ್ನೂ ಒಂದ್ ಸ್ವಲ್ಪ ವೇಟೇಜ್ ಸಿಗುತ್ತೆ ಆ ಕ್ಯಾರೆಕ್ಟರ್ಗೆ, ಒಂದು ಬೇರೆ ತರ ಒಂದು ನೋಟಿಫಿಕೇಶನ್ ಆಗುತ್ತೆ ಅದು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ನಡೆದಾಗ ನಮ್ದೊಂದು ಅಷ್ಟು ಅನ್ಕೊಂಡಾಗ ನಮ್ಮ ಡಿಸ್ಕಷನ್ ಟೀಮಲ್ಲಿ ನಮ್ಮ ಕ್ರಿಯೇಟಿವ್ ಹೆಡ್ ಅನಿಲ್ ಮಂಡ್ಯ ಅಂತಿದ್ದಾರೆ. ಅವರು ಹೇಳಿದ್ರು, ಸರ್ ನಾವು ಛಾಯಾ ಮೇಡಮ್ ನ ಕಾಸ್ಟ್ ಮಾಡೋಣ ಇದು. ಅಂಡ್ ನನಗೂ ಹೌದು, ಯಾಕಂದ್ರೆ ಸಡನ್ ಆಗಿ ನಂಗೆ ಹೇಳಿದ ತಕ್ಷಣ ಜಯಣ್ಣ ಅವ್ರದೇ ಮಫ್ತಿಲಿ ಅವರು ಶಿವಣ್ಣನ್ ಸಿನಿಮಾಲಿ ಆಕ್ಟ್ ಮಾಡಿದ್ರು. ಅಲ್ಲಿ ಅವರು ಈ ತರದೇ ಒಂದು ತುಂಬಾ ಸ್ಟ್ರಾಂಗ್ ಆಗಿರೋ ಒಂದು ತಂಗಿ ಕ್ಯಾರೆಕ್ಟರ್ ಮಾಡಿದ್ರು. ಅಂದ್ರೆ ಅಣ್ಣಂದೊಂದು ಒಂದು ಕೆಲಸ ಅವ್ರಿಗೆ ಇಷ್ಟ ಆಗದೆ ಫುಲ್ ಅವ್ರ ಹತ್ರ ಎಷ್ಟೋ ವರ್ಷದ ಮಾತಾಡದೇ ಇರೋಂತ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್. ಸೊ ಅದು ಅಂತ ಇಲ್ಲ ಕರೆಕ್ಟ್ ಇವ್ರು ಇರ್ತಾರೆ ಅಂತ. ಆಮೇಲೆ ನಾವು ಜಯಣ್ಣಂಗೆ ಹೇಳೋದು, ಈ ತರ ಡಿಸ್ಕಷನ್ ಟೀಮ್ ಅಲ್ಲಿ ಹಿಂಗೆ ನಾವು ಅನ್ಕೊಂಡ್ವಿ ಛಾಯಾ ಮೇಡಮ್ ಹತ್ರ ಮಾಡ್ಸೋಣ ಅಂತ. ಜಯಣ್ಗೂ ಸೂಪರ್, ನನಗೂ ಸೆಂಟಿಮೆಂಟು, ನಮ್ಮ ಅಫ್ತಿಲ್ ಅವ್ರು ಆಕ್ಟ್ ಮಾಡಿದ ಸಿನಿಮಾನು ಬೇರೆ ಹಿಟ್ ಆಗಿದೆ, ಅವ್ರ ಹತ್ರ ಮಾಡ್ಸೋಣ ಅಂತ. ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಅಂದ್ರೆ ಜಯಣ್ಣ ಅವ್ರ ಮಗನೇ ಅವ್ರು ಕಾಲ್ ಮಾಡಿದ್ರು. ಸರಿ ನಾನು ಚೆನ್ನೈಲಿ ಇದ್ದೀನಿ ಬರ್ತೀನಿ ಅಂದ್ರೆ ಒಂದು ಡೇಟ್ ಫಿಕ್ಸ್ ಆಯ್ತು. ಅವ್ರು ಬಂದಾಗ ಹಿಂಗ್ ಅನ್ಸ್ಬಿಡ್ತು. ಬಟ್ ಅವ್ರು ಕತೆ ಕೇಳ್ತಿದ್ದಾಗೇನೆ ಇಮಿಡಿಯೇಟ್ ಒಂದು 10 ನಿಮಿಷ ಡಿಸ್ಕಷನ್ ಇಲ್ಲ ನಾನು ಇದು ಮಾಡ್ತೀನಿ ಅಂತ ಹೇಳೋದು. ನಾನು ಎಲ್ಲೋ ತಲೆಯಲ್ಲಿ ಒಂದು ಡೌಟ್, ಈಗ ನಾವು ತುಂಬಾ ಫೋರ್ಸ್ ಮಾಡಿದಾಗ ಸರಿ ಸರ್ ಆಯ್ತು ನೋಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಮ್ಮ ಆಗಲ್ಲ, ನನ್ ಕೈ ಕಷ್ಟ ಆಗುತ್ತೆ ಬರಕ್ಕಾಗಲ್ಲ ಆ ಥರ ಏನೋ ಒಂದು ಹೇಳ್ತೀನಿ. ಇವರು ಮೋಸ್ಟ್ಲಿ ಹಂಗೆ ಹೇಳ್ತಾರೇನೋ ಅನ್ಕೊಂಡು. ಬಟ್ ಅವರು ಶಿ ವಾಸ್ ಇದು ಕಾನ್ಫಿಡೆಂಟ್, ಇಲ್ಲ ನಾನು ಮಾಡ್ತೀನಿ ಅಂತ ಅವ್ರಿಗೆ ಅನಿಸ್ತು. ಸರ್ ಈಗ ಮೂವಿ ಅಂದರೆ ಒಂದು ಸ್ಟಾರ್ಟಿಂಗ್ ಒಂದು ಲೈನ್ ಹೊಳೆಯುತ್ತೆ, ಆಮೇಲೆ ಆ ಸ್ಟೋರಿ ಆ ಥರ ನರೇಷನ್ ಮಾಡೋದು ಅಂತ. ಸೊ ನಿಮಗೆ ಈ ಮೂವಿಯಲ್ಲಿ ಆ ಒಂದು ಲೈನ್ ಅಂತ ಏನು ಫ್ಲಾಶ್ ಆಗಿದ್ದು, ಎಲ್ಲಿಂದ ಆ ಸ್ಟೋರಿ ಹುಟ್ಟಿದ ಹೇಗೆ ಅಂತ? ಇದು ಅದೇ ನಾನು ಜಯಣ್ಣ ಅವ್ರಿಗೇನೆ ಪುನೀತ್ ಸರ್ ಸಿನಿಮಾ ಮಾಡಬೇಕಾಗಿತ್ತಲ್ಲ, ಪುನೀತ್ ಸರ್ ಅಗಲಿಕೆಯಿಂದ ಅದನ್ನ ಮಾಡೋಕ್ಕಾಗಿಲ್ಲ. ಸೊ ಜಯಣ್ಣ ಅಂದ್ರೆ ಇಲ್ಲ ಅಪ್ಪಾಜಿ ನಿಮ್ಮ ಕೈಲಿ ಒಂದು ಆಲ್ಮೋಸ್ಟ್ ಒಂದು ನಾವೆಲ್ಲ ನಮ್ಮ ಪ್ರೊಡ್ಯೂಸರು ನಾವು ಎಲ್ಲ ಒಂದು 3-4 ತಿಂಗಳು ತುಂಬಾ ಡಿಸ್ಟರ್ಬ್ ಆಗ್ಬಿಡಿದೆ ಆ ಪುನೀತ್ ಸರ್ ಕಳ್ಕೊಂಡ್ಮೇಲೆ. ನಾವು ಅವಾಗ ಒಂದಿನ ಜಯಣ್ಣನೇ ಫೋನ್ ಮಾಡಿದ್ರು, ಏನಪ್ಪ ಸೈಲೆಂಟ್ ಆಗ್ಬಿಡಿದೆ, ಆಗ ಕಾಲ್ ಇಲ್ಲ ಏನೂ ಇಲ್ಲ. ಇಲ್ಲ ಜಯಣ್ಣ ನೀನು ಇದ್ರಲ್ಲಿ ಇರ್ತಿಲ್ಲ, ಅದಕ್ಕೆ ನಾನು ಏನು ಕಾಲ್ ಮಾಡಕ್ ಹೋಗಿಲ್ಲ. ಹಂಗೆ ಇಲ್ಲಪ್ಪ ಆಫೀಸ್ಗೆ ಹತ್ರ ಮಾತಾಡ್ಬೇಕು ಅಂತ ಹೇಳೋದು. ಸೊ ನಾನು ಹೋದಾಗ ಅವಾಗ ಹೇಳೋದು, ಇಲ್ಲ ದಿನಕರ್ ನಿನ್ ಕೈಲಿ ನಾನೊಂದು ಸಿನಿಮಾ ಮಾಡಿಸ್ಬೇಕು, ನಂಗೆ ತುಂಬಾ ಆಸೆ ಇತ್ತು ನಿಂದು ಮತ್ತೆ ಪುನೀತ್ ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋಣ ಅಂತ. ಬಟ್ ಪುನೀತ್ ಸರ್ ಅಗಲಿಕೆಯಿಂದ ಅದಾಗಿಲ್ಲ. ಬಟ್ ನಿನ್ ಕೈಲಂತೂ ಡೈರೆಕ್ಷನ್ ಮಾಡಿಸ್ಬೇಕು. ನಾನು ವಿರಾಟ್ದು ನಮ್ಮ ಪ್ರೊಡಕ್ಷನ್ಗೆ 5 ಡೇಟ್ ತಗೊಂಡಿದ್ದೀವಿ. ಸೊ ಒಂದು ನೀನೇ ಸ್ಟಾರ್ಟ್ ಮಾಡು, ಒಂದು ಫಸ್ಟ್ ಸಿನಿಮಾ ನೀನೇ ಮಾಡ್ಕೊಡು ಅಂತ ಹೇಳಿದ್ರು. ಅಂಡ್ ನನಗೂ ಓಕೆ ಮಾಡೋಣ ಅಂತೆಲ್ಲ ಅಂತ. ಅವಾಗ ವಿರಾಟ್ನ ತಲೆಯಲ್ಲಿ ಇಟ್ಕೊಂಡು ಕತೆ ಮಾಡೋಣ ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ, ಪ್ಲಾನ್ ಎಲ್ಲ ಮಾಡ್ಬೇಕಾದ್ರೆ. ಆಗ ನಮ್ಮ ರಘು ನಿಡುವಳಿ ಸಿನಿಮಾ ಡೈಲಾಗ್ ರೈಟರ್ನು ಅವರೇ, ಕತೆನೂ ಅವ್ರದ್ದೇ ಇದು. ಅವರು ಲೈನ್ ಹೇಳೋದು, ಒಂದು ಈ ತರ ಸರ್ ಹಿಂಗಿರುತ್ತೆ, ಈ ತರ ಒಂದು ಕ್ಯಾರೆಕ್ಟರ್ ಹಿಂಗಾಗುತ್ತೆ ಅಂತ ಹೇಳೋದು. ನಂಗೆ ಸಖತ್ತಾಗಿದೆಯಲ್ಲ ಇದು ಐಡಿಯಾ, ಇದನ್ನ ಚೆನ್ನಾಗಿ ಮಾಡ್ಬೋದು ಸ್ಕ್ರೀನ್ ಪ್ಲೇ ಅಂತೇಳಿ. ಆಮೇಲೆ ಫುಲ್ ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ಒಂದು 6-7 ಜನ ಟೀಮ್ ಕೂತಿ ಸ್ಕ್ರೀನ್ ಪ್ಲೇ ಮಾಡಕ್ ಸ್ಟಾರ್ಟ್. ಆದ್ರೆ ವಿರಾಟ್ನು ಮೈಂಡಲ್ಲಿ ಇಟ್ಕೊಂಡು ಆ ಕಥೆನು ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಿ. ಅದು ಸ್ಕ್ರೀನ್ ಪ್ಲೇ ಟೈಮಲ್ಲಿ ಸರ್ ಇದ್ರು, ನೀವೇನಾದ್ರೂ ಡೈಲಾಗ್ ಹೇಳಿದ್ದು ಈ ಸೀನ್ ಸರ್ ಈ ಸೀನ್ ಅಂತ ಏನಾದ್ರು ಹೇಳಿದ್ಯಾ? ಯಾಕೋ ನೀವು ಅಲ್ಲ ಸರ್ ಕೇಳ್ದೆ ಅಷ್ಟೇ, ಸಜೆಷನ್ ಕೊಟ್ರ ಅಂತ ಹೇಳಿ. ಕ್ರಿಕೆಟ್ ಮ್ಯಾಚ್ ತರ ಸರ್ ಎಲ್ಲಾರು ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೇಕಾದ್ರೆ ನಾನು ಯೂಶಲಿ ಅಲ್ಲಿ ಹೋಗ್ತಿದ್ದೆ ಹೆಂಗ್ ನಡೆಯುತ್ತೆ ಅನ್ನೋ ಪ್ರೊಸೆಸ್ ತಿಳ್ಕೊಳ್ಳೋದಕ್ಕೆ ಅಷ್ಟೇ. ಏನೋ ಕೇಳ್ದಾಗ ಚೆನ್ನಾಗಿದೆಯಾ ಅಲ್ವಾ ಅಂದಾಗ ಸರ್ ಹ್ಞೂ ಅಥವಾ ಇಲ್ಲ ಇರ್ತದೆ ಅಷ್ಟೇ. ಅದ್ ಬಿಟ್ಟು ಬೇರೆ ಜಾಸ್ತಿ ಇಲ್ಲ ಅವರು ಸೀನ್ಗಳು ಒಂದಷ್ಟು ಇಂಪ್ರೂವೈಸ್ ಮಾಡಿದ್ರು. ಈಗ ನಾವು ಒಂದು ಬೇಸಿಕ್ ಸೀನ್ ಈಗ ಅನ್ಕೊಂಡಾಗ ಆ ಸೀನಲ್ಲಿ ಏನೇನ್ ಬೇಕು ಅಂದಾಗಲ್ಲ ಒಂದು ಅಂದ್ರೆ ಇವ್ರದ್ದು ಆ ಸೀನಲ್ಲಿ ಇವ್ರ ಕ್ಯಾರೆಕ್ಟರ್ ಇಲ್ಲದೆ ಹೋದ್ರು ಬೇರೆ ಕ್ಯಾರೆಕ್ಟರ್ ಕತೆಗೆ ಬೇರೆ ಕ್ಯಾರೆಕ್ಟರ್ಗೂ ಇಂಪ್ರೂವೈಸೇಷನ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಅಂಡ್ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಮ ರಘು ನಿಡ್ವಳ್ಳಿ ಅವರು ಡೈಲಾಗ್ ಯಾವ್ದೋ ಒಂದ್ 2 ಕಡೆ ನಂಗೆ ಬೇರೆ ತರ ಬೇಕು ಅಂತ ಹೇಳಿದಾಗ ನಾನ್ ಟ್ರೈ ಮಾಡ್ಲಾ ಅನ್ಬಿಟ್ಟು ಅವರು ಒಂದು 2-3 ಸೀನ್ ಡೈಲಾಗು ಬರ್ತಿದ್ದಾರೆ. ಡೈಲಾಗ್ ರೈಟರ್ ತಮ್ನೆಲ್ ಬರುತ್ತೆ, ರಘು ನಿಡ್ವಳ್ಳಿಗೆ ಟಾಂಗ್ ಕೊಟ್ಟ ವಿರಾಟ್. ಇಲ್ಲ ಅದು ನನ್ಗೇನಂದ್ರೆ ಸ್ವಲ್ಪ ಎಲ್ಲಾದ್ರೂ ಏನೋ ಮಾಡ್ಬೇಕು ಕ್ಯೂರಿಯಾಸಿಟಿಗೆ ಅಷ್ಟೇ ಟ್ರೈ ಮಾಡಿದ್ರು. ಅದು ಬಿಟ್ಟು ಈ ಸಿನಿಮಾದಲ್ಲಿ ನನ್ ಕ್ಯಾರೆಕ್ಟರ್ನ ಎಲ್ಲ ಇಷ್ಟಪಡಿ ನಾನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿಸಿದ್ದಾರೆ ನನಗೆ ದಿನಕ್ಕ ಸರ್. ಮೇಡಮ್ ಇರ್ಲಿಲ್ವಾ ಆ ಟೈಮಲ್ಲೆಲ್ಲ ಸ್ಕ್ರೀನ್ ಪ್ಲೇ ಟೈಮಲ್ಲಿ ಅವ್ರ ಜೊತೆ? ಆಕ್ಚುಲಿ ಸಂಜನಾ ಅವ್ರದ್ದು
ಕಾಸ್ಟಿಂಗ್ ಸ್ವಲ್ಪ ಲೇಟ್ ಆಗಿ ಆಯ್ತು, ಅಷ್ಟರಲ್ಲಿ ಸ್ಕ್ರೀನ್ ಪ್ಲೇ ಕಂಪ್ಲೀಟ್ ಮುಗಿಸಿದ್ವಿ. Okay. ಸೊ ಅದರಿಂದ ಅವ್ರದ್ದು ಸಪೋರ್ಟ್ ತಗೊಳಕ್ಕಾಗಿಲ್ಲ. ಎಲ್ಲ ಸ್ಟೋರಿ ಆದ್ಮೇಲೆ ಹೇಗಿದೆ ಸ್ಟೋರಿ ಅಂತ ನೀವು ಕತೆ ಕೇಳಿದ ತಕ್ಷಣ ಓಕೆ ಇಷ್ಟ ಆಗಿ ಒಪ್ಕೊಂಡು ನಾನು ಕತೆನೇ ಕೇಳಿಲ್ಲ. ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಜಯಣ್ಣ ಸರ್ ಬ್ಯಾನರ್ ಇಂದ ಬರ್ತಾ ಇದೆ ಅಂದ ತಕ್ಷಣ ಆಲ್ರೆಡಿ ಸರ್ ಯಾವಾಗ ಬರ್ಲಿ ನಾನು ಅಂತ ಕೇಳಿದ್ದೆ. ಸೊ ನಾನು ಕತೆನೇ ಕೇಳಿಲ್ಲ ಸಿನಿಮಾಗೆ. ಓಕೆ, ನೀವು ಹೇಳಿದ್ರಿ ಸಿನಿಮಾದಲ್ಲಿ ಕಂಪ್ಲೀಟ್ ಚೇಂಜ್ ಸಂಜನಾ ಅವ್ರನ್ನ ನೋಡ್ತೀನಿ ಅಂತ. ಸೊ ಒಂದ್ ಸ್ವಲ್ಪ ಹೇಳ್ಬೋದಾ ಹೇಗಿದೆ ನಿಮ್ಮ ಕ್ಯಾರೆಕ್ಟರ್ ಅಂತ ಹೇಳಿ? ಗೊತ್ತು ನೀವು ಸ್ವಲ್ಪ ಅಂತಂದ್ರೆ ಏನು ಇವರು ಇರಿ ಅವ್ರು ಹೇಳಿ ಆಗ್ಲಿಂದ ಮಾತಾಡಿಲ್ಲ. ಸ್ವಲ್ಪ trailer ಇಲ್ಲ, ಸ್ವಲ್ಪ ಆಕ್ಚುಲಿ ಟ್ರೇಲರ್ ಅಲ್ಲೇ ಕಾಣುತ್ತಲ್ಲ, ಸ್ವಲ್ಪ ಕ್ಲಾಸಿಯಾಗಿ ಕಾಣಿಸ್ಕೊತೀನಿ ನಾನು. ನೀವು ಈ ಸಿನಿಮಾಲಿ ಚೂಡಿದಾರಲ್ಲಿ ಬೊಟ್ಟಲ್ಲಿ ಹೂವಲ್ಲಿ ನೋಡಲ್ಲ. ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಆಲ್ಮೋಸ್ಟ್ ಮಾಡಿರೋ ಪ್ರೀವಿಯಸ್ ಸಿನಿಮಾಗಳು ಹಂಗೆ ಕಾಣಿಸ್ಕೊಂಡಿದ್ದೀನಿ. ಸೊ ಈ ಸಿನಿಮಾದಲ್ಲಿ ಸ್ವಲ್ಪ ವೆಸ್ಟರ್ನ್ ಆಗಿ ಕಾಣಿಸ್ಕೊತೀನಿ. ಏನಂದ್ರೆ ಟ್ರೇಲರ್ ಅಲ್ಲಿ ಲಾಸ್ಟ್ ಟೈಮ್ ನೀವು ಬಂದಾಗ ಒಂದು ತಮಾಷೆಗೆ ಹೊಡ್ದಿ ಸರ್ ಕೌಂಟ್ ಮಾಡ್ಕೊಂಡಿದ್ರು ನಂಗೆ ಈಗ 13 ಟೈಮ್ಸ್ ಹೊಡೆದ್ರು ಅಂತ ಆಕ್ಚುಲಿ ನಮ್ಮ ಇಂಟರ್ವ್ಯೂ ಅಲ್ಲಿ. ಸೊ ನೀವು ಟ್ರೇಲರ್ ಅಲ್ಲಿ ಒಂದ್ಸರಿ ನೀವು ಹೊಡೆಯೋ ಸೀನ್ ಇದೆ ಅಲ್ಲ, ಸೊ ಅದು ಬಂದೇ ಟೆಕಿಗೆ ತಗೊಂಡ್ರೆ ಇಲ್ಲ ಬೇಜಾನ್ ಸುಮ್ಮನೆ ಸಿಗೋ ಚಾನ್ಸೇ ಬಿಡಲ್ಲ ನಾನು. ಇನ್ನು ಹಿಂಗ್ ಕೊಡೋ ಚಾನ್ಸ್ ಬಿಡ್ತಿಲ್ಲ. ತುಂಬಾ ಟೆಕ್ಸ್ಟ್ ನೋಡಿ ಮೆತ್ತುಗೊಡೋದಿಲ್ಲ. ಅದು ಫಸ್ಟ್ ಮೆತ್ತುಗೊಡಿತಾ ಇದ್ರು ಅಂದ್ರೆ ಸಿಂಕ್ ಮಾಡತ್ತರ. ಇವ್ರೇನ್ ಮಾಡೋರು ಫುಲ್ ಫೋರ್ಸ್ ಇವ್ರ ಫೀಲ್ ಬರ್ಬೇಕಂದ್ರೆ ಕೊಟ್ಟೆ ನಾನು. ಹಿಂಗ ಆಗ್ತೈತೆ. ಅದಕ್ಕೆ ಸರ್ ನಂತ ವಿರಾಟ್ ಒಂದ್ಸಲ ಹೊಡಿತಾರೆ ಓಕೆ ಅಂತ, ಇವ್ರು ಹೊಡಿರಿ ಅಂತಂದ್ರು. ಏನ್ ಇವ್ರದ್ದು ಚಿಕ್ಕ ಕೈ ಏನ್ ಹೊಡೋದ್ ಹೆಂಗ್ ಬೀಳುತ್ತೆ ಅಂತ ಅನ್ಕೊಂಡೆ. ಅದು ಒಂದ್ ಬಿಟ್ರು, ಅದು ಇಲ್ಲಿಗ್ ಬಿತ್ತು. ನೆಕ್ಸ್ಟ್ ಡೈಲಾಗ್ ಏನಾದ್ರು ಮರ್ತೋಗ್ಬಿಟ್ರೆ ಅವ್ರದ್ದು ಡೈಲಾಗ್ ಇತ್ತಲ್ಲ, ಸೊ ಏನ್ ಪ್ರಾಬ್ಲಮ್ ನೀವು ಅಲ್ಲಿವರೆಗೂ ಸುಧಾರಿಸ್ಕೊಂಡೆ. ಓಕೆ ಸರ್, ಅದೇ ರಾಯಲ್ ಟು ರಾಯಲ್ ಸಿಟಿಯಲ್ಲಿ ಸರ್ ನೀವು ಹೋಗ್ತೀರಾ, ಮೈಸೂರಿಗೆ ಹೋಗ್ತೀರಾ, ಸರ್ ಮನೆಗೆ ಹೋಗ್ತೀರಾ, ಅಲ್ಲಿ ಮೀನಮ್ಮ ಅವ್ರ ಜೊತೆ ಕಾಫಿ ಕುಡ್ತೀರಾ, ಅದೆಲ್ಲ ಮೂಮೆಂಟ್ ಹೇಗಿತ್ತು? ಮುಂಚೆನೇ ಹೋಗಿದ್ರಾ ಅವ್ರ ಮನೆಗೆಲ್ಲ? ಮುಂಚೆ ತುಂಬಾ ಸಲ ಹೋಗಿದ್ದೀವಿ ಮೈಸೂರಿಗೆ ಬಂದಾಗ. ಅಂಡ್ ಮ್ಯಾಮ್ ಮಾತ್ರ ಲೈಕ್ ತುಂಬಾ ಪ್ರೀತಿ ಕೊಡ್ತಾರೆ. ಆಮೇಲೆ ಅವ್ರು ತುಂಬಾ ಮನ್ಸಿಂದ ಆಶೀರ್ವಾದ ಮಾಡ್ತಾರೆ. ಅಂಡ್ ಅವ್ರ ಜೊತೆ ಮಾತಾಡಕ್ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅವರು ಹಿಂದಿನ ವಿಷಯಗಳೆಲ್ಲ ಹೇಳ್ತಾರೆ ಅಂಡ್ ಪ್ರೀತಿಯಿಂದ ಮಾತಾಡ್ತಾರೆ. ಹೆಂಗಿದೆ ಪುಟ, ಚೆನ್ನಾಗಿದೆ, ಹಂಗೆ ಸೊ ಇಟ್ ವಾಸ್ ಲೈಕ್ ಒಂದು ನಮ್ಮನೆ ಒಂದು ಫ್ಯಾಮಿಲಿ ಮೆಂಬರ್ ಹತ್ರ, ಒಂದು ದೊಡ್ಡವ್ರ ಹತ್ರ ಒಂದು ಆಶೀರ್ವಾದ ತಗೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ. ಅಂಡ್ ಪ್ರೀತಿಯಿಂದ ಮಾತಾಡ್ತಾರೆ, ಹೊಟ್ಟೆ ತುಂಬಾ ಊಟ ಹಾಕ್ತಾರೆ, ತಿಂಡಿಗಳು ಚೆನ್ನಾಗಿ ತಿನ್ನಿಸ್ತಾರೆ ಹೋದಾಗೆಲ್ಲ. ಸೊ ಸರ್ ನಿಮ್ಮ ನೆಕ್ಸ್ಟ್ ಜನರೇಷನ್ ನಿಮ್ಮ ಮಗ ಕೂಡ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಬೇಗನೆ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟಿದ್ದೀರಾ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ಅದು ನಮಗೆ ಬೇಕಿತ್ತು ಅದೊಂದು ಕ್ಯಾರೆಕ್ಟರ್. ಅಂದರೆ ವಿರಾಟ್ ಜೂನಿಯರ್ ವರ್ಷನ್ ಸಿನಿಮಾಲಿ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ನಾವು ಮುಹೂರ್ತದಲ್ಲಿ ಅಲ್ಲಿವರೆಗೂ ಅಂದ್ಕೊಂಡಿರಲಿಲ್ಲ ಸೂರ್ಯನ ಕೈಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ. ನಾವು ಫಿಲಮ್ ಮುಹೂರ್ತಕ್ಕೆ ಬಂದಾಗ ವಿರಾಟ್ ನನ್ನ ಮಗನೂ ವೈಟ್ ಶರ್ಟ್ ಹಾಕೊಂಡು, ನಾವೆಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಇದ್ವಿ, ನನ್ನ ಮಗನಿಗೂ ವೈಟ್ ಹಾಕೊಂಡು ಕರ್ಕೊಂಡು ಹೋದ್ವಿ. ವಿರಾಟ್ ಸೂರ್ಯನಿಗೆ ತಪ್ಕೊಂಡು ಒಂದು ಫೋಟೋ ಇದೆ, ಸೇಮ್ ಮುಖ ಆಲ್ಮೋಸ್ಟ್ ಮ್ಯಾಚ್ ಆದಾಗ ಅನ್ಸ್ತು. ಇವನ್ನೇ ಟ್ರೈ ಮಾಡಬಾರ್ದು ನಾವು ಅಂತ ಅವಾಗ ಅನ್ಸಿ ಮಾಡಿಸಿದ್ವಿ. ಓಕೆ, ಅಂದ್ರೆ ಮನೇಲೂ ಏನಾದ್ರು ಈ ತರ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ರಾ? ಬಟ್ ಅದೇ ಸೀನ್ ಎಲ್ಲಾನು ನಾನು ಹೆಂಡತಿ ಕೊಟ್ಟಿದ್ದೆ, ಈ ಡೈಲಾಗ್ಸ್ ನೆಲ್ಲಾನು ಒಂಚೂರು ಅವ್ನಿಗೆ ಪ್ರಾಕ್ಟೀಸ್ ಮಾಡಿಸು ಅಂತ. ಸೊ ಪಾಪ ನನ್ನ ಹೆಂಡತಿ ಮಾಡಿಸಿದ್ದು ಡೈಲಾಗ್ಸ್ ಗೊತ್ತಿತ್ತು, ಬಟ್ ಅದನ್ನ ಹೆಂಗೆ ಡೆಲಿವರ್ ಮಾಡೋದು ಅವೆಲ್ಲ ಏನು ಪಾಪ ನನ್ನ ಹೆಂಡತಿ ಗೊತ್ತಿಲ್ಲ ಅದು ಹೇಳ್ಕೊಡೋದು. ಸೊ ಅದನ್ನ ನಾವು ಶೂಟಿಂಗ್ ಸ್ಪಾಟಿಗೆ ಬಂದಾಗ ಎಲ್ಲ ಹೇಳಿದ್ವಿ. ಫಸ್ಟ್ ಡೇ ಒಂದು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗೋಯ್ತು. ಒಂದು ಅರ್ಧ ಸೀನ್ ಕರೆಕ್ಟ್ ಆಗಿ ಮಾಡ್ದ, ಇನ್ನು ಅರ್ಧ ಸೀನು ಅಂದ್ರೆ ಅದು ಲೇಟ್ ನೈಟ್ ಆಗಿತ್ತು, ಒಂದು 2 ಗಂಟೆಗೆ ಶೂಟಿಂಗ್ ಮಾಡ್ತಾ ಇದ್ವಿ. ಅವ್ನಿಗೇನು ನಿದ್ದೆ ಬರ್ತಾ ಇತ್ತು, ಹೊಟ್ಟೆ ಹಶ್ವಾಗ್ತಿತ್ತು, ಏನ್ ನಮ್ಗೆ ಗೊತ್ತಿಲ್ಲ. ಅಣ್ಣ ಸೈಕಲ್ ಹತ್ ಕುತ್ಕೊಬಿಟ್ರು, ಮುಂದೆನೆ ಹೋಗ್ತಾ ಇಲ್ಲ ಅಲ್ಲಿ. ಎಷ್ಟು ಹೇಳಿದ್ರು. ಆಮೇಲೆ ನನ್ಗೂನು ಫ್ರಸ್ಟ್ರೇಟ್ ಆಗಿ 1-2 ಸತಿ ಕಿರ್ಚಾಬಿಟ್ಟೆ, ಪಾಪ ಅಳಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟ. ಆಮೇಲೆ ನನ್ಗೂ ಇಲ್ಲ, ಇದು ವರ್ಕ್ ಆಗಲ್ಲ, ಕಷ್ಟ ಇದು, ಅವ್ನ ಕೈಲಿ ಬರ್ತಾ ಇಲ್ಲ, ನಮ್ಗೆ ಏನ್ ಬೇಕು ಅದು ಡೆಲಿವರ್ ಮಾಡಕ್ ಆಗ್ತಾ ಇಲ್ಲ. ಸರಿ ಬೇಡ ಅಂತ ಅವತ್ತು ಪಾಪ ಅರ್ಧದಲ್ಲೇ ಶೂಟಿಂಗ್ ಪ್ಯಾಕಪ್ ಮಾಡಿ ಚೇಂಜ್ ಮಾಡ್ಬೋಣ ಅವನ್ನ ಅಂತ ಎಲ್ಲ ಡಿಸೈಡ್ ಆದ್ವಿ. ನಂಗೆ ಯೂಶಲಿ ಜಯಣ್ಣ ನನಗೆ ಫೋನ್ ಮಾಡೋದೇ ಬೆಳಗ್ಗೆ ಜಾವ 11 ಗಂಟೆ 11:30 ಆದ್ಮೇಲೆ. ಜಯಣ್ಣ ಸ್ವಲ್ಪ ಎದ್ದೇಳೋದು ಲೇಟು, ಅಂದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟಿರ್ತಾರೆ. 11-11:30 ಅವರು ಸ್ವಿಚ್ ಆನ್ ಮಾಡೋದು. ಅವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ 9 ಗಂಟೆಗೆ ನನಗೆ ಜಯಣ್ಣ ಕಾಲ್, ಅಪ್ಪಾಜಿ ಒಂದು ರಿಕ್ವೆಸ್ಟು, ಬೇಜಾರಾಗ್ಬೇಡ, ನನಗೆ ಸೂರ್ಯನೇನೋ ನೀನಲ್ಲಿ ಶೂಟಿಂಗ್ ಸ್ಪಾಟ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಬೇರೆಯವ್ರ ಕೈಲಿ ಮಾಡಿಸ್ತೀನಿ ಅಂತನೋ ಹೇಳ್ತಿದ್ದಂತೆ, ನನಗೆ ಬೇಜಾರಾಯ್ತು. ತೂಗುದೀಪ್ ಬಸವರಾಜ್ ಸರ್ ನೆಕ್ಸ್ಟ್ 3ನೇ ಜನರೇಷನ್ ನನ್ನ ಪ್ರೊಡಕ್ಷನ್ ಅಲ್ಲಿ ಡೆಬ್ಯೂ ಮಾಡ್ತಾ ಇದೆ ಅಂದ್ರೆ ನನಗೊಂದು ಪ್ರೌಡ್ ಮೂಮೆಂಟ್ ಅದು. ಸೊ ಆ್ಯಂಡ್ ಒಂದು ಸೆಂಟಿಮೆಂಟು, ದಯವಿಟ್ಟು ಅವ್ನ ಕೈಲೇ ಮಾಡಿಸು, ಸ್ವಲ್ಪ ಪ್ರಿಪೇರ್ ಮಾಡಿಸ್ಬಿಟ್ಟು ನಿಂಗೆ ಏನು ಬೇಕು ಅದೆಲ್ಲ ಪ್ರಿಪೇರ್ ಮಾಡಿಸು, ಮತ್ತೆ ನಂಗೆ ಒಂದಿನ ಶೂಟಿಂಗ್ ವೇಸ್ಟ್ ಆಗಿದ್ದು ನನಗೇನು ಬೇಜಾರಿಲ್ಲ, ದಯವಿಟ್ಟು ಅವ್ನ ಕೈಲೇ ಮಾಡಿಸು ಅಂತೆಲ್ಲ ಹೇಳಿದ್ರು.
ಅಂಡ್ ಆಮೇಲೆ ತಿರ್ಗಾ ಇನ್ನೊಂಚೂರು ಟ್ರೈನ್ ಎಲ್ಲ ಮಾಡಿಸಿ ಆಮೇಲಿಂದ ಅಂದ್ರೆ ಅದೇ ಫಸ್ಟ್ ಟೈಮ್ ಅವರು ಇದು ಮಾಡಿದ್ದು, ಬಿಫೋರ್ ಕ್ಲಾಸಸ್ ಆತರ ಏನು ಏನು ತಗೊಂಡಿಲ್ಲ. ತಗೊಂಡಿರ್ಲಿಲ್ಲ. ಮತ್ತೆ ಅಷ್ಟು ಪ್ರೆಷರ್ ಕರ್ಕೊಂಡ್ ಬಂದ್ಬಿಟ್ಟು ಪಾಪ ನೀವು ಅಂದ್ರೆ ಬೈದ್ರೆ ಮಕ್ಕಳಿಗೆ ಏನು ಅಂದ್ರೆ ಅದೊಂದು ಅವ್ರದಲ್ಲಿ ಒಂದು ಇನ್ನೋಸೆನ್ಸಿ ಇರುತ್ತೆ. ಅವರು ಹೇಳಿದ್ದ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ಆಕ್ಟ್ ಮಾಡ್ಬೇಕು ಇಲ್ಲೋ ಅನ್ನೋದು ಅವ್ರಿಗೆ ಅನ್ಸಲ್ಲ. ಈಗ ದೊಡ್ಡವರಾದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಇಲ್ಲಿ ನಾವು ಆಕ್ಟ್ ಮಾಡ್ತಾ ಇದೀವಿ ಅನ್ನೋದು ಮೈಂಡ್ ಅಲ್ಲಿ ಇರುತ್ತೆ. ಸೊ ಆ ಕಾನ್ಶಿಯಸ್ನೆಸ್ಗೆ ಪರ್ಫಾರ್ಮೆನ್ಸ್ ದಬಾರ್ ಅಂತ ಬಿದ್ದೋಗ್ಬಿಡುತ್ತೆ. ಬಟ್ ಮಕ್ಕಳಲ್ಲ ಅದಿರಲ್ಲ, ಅವ್ರು ಫ್ರೀ ಫ್ಲೋ, ಅವ್ರಿಗೆ ಏನ್ ಅನ್ಸುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಆತರ ಅದು ಚೆನ್ನಾಗೂ ಕಾಣುತ್ತೆ ಅಂಡ್ ಕ್ಯೂಟ್, ಮಕ್ಳಿಗೆ ಏನೇ ಮಾಡಿದ್ರು ಕ್ಯೂಟ್ ಆಗಿರುತ್ತೆ. ಸೊ ಅದರಿಂದ ಅದು ಎಲ್ಲ ವರ್ಕ್ ಆಗ್ಬಿಡುತ್ತೆ. ಇಲ್ಲೂ ಅಷ್ಟೇ, ಅವನು ಅಷ್ಟೇ ತುಂಬಾ ಇನ್ನೋಸೆನ್ಸಿಯಿಂದ ಅವ್ನಿಗೆ ನಾವೇನ್ ಕೇಳ್ತಾ ಇದ್ದ ಅದನ್ನ ನೀಟಾಗಿ ಮಾಡ್ಕೊಂಡು ಹೋದ. ಮಾಡಿದೀವಿ ಚೆನ್ನಾಗಿ ಅಂತ ನಾವು ಚೆನ್ನಾಗಿ ಬಂದಿದೆ ನೋಡಿದ್ವಿ ಆಟಿಟ್ಯೂಡ್ ಎಲ್ಲ ಹೆಂಗಿದೆ. ಹೌದು, ತುಂಬಾ ಚೆನ್ನಾಗಿದೆ. ಫುಲ್ ಸಿನಿಮಾ ನೋಡಿದ್ರೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ ನಿಮ್ಗೆ. ಆಮೇಲೆ ತುಂಬಾ ಚೂಟಿ ಇದ್ದಾನೆ ಸೂರ್ಯ. ಅಂಡ್ ಆಫ್ ಸ್ಕ್ರೀನ್ ಆಲ್ಸೋ ಇಸ್ ವೆರಿ ವೆರಿ ಎನರ್ಜೆಟಿಕ್. ಸೊ ಎಷ್ಟೊತ್ತು ಏನೇ ಶೂಟ್ ಮಾಡೋ ಅವ್ನು ಸುಸ್ತು ಆಗ್ತಿರ್ಲಿಲ್ಲ. ಸೊ ಅದು ಸಖತ್ ಪ್ಲಸ್ ಪಾಯಿಂಟ್ ಆಯ್ತು. ಆ ಕ್ಯಾರೆಕ್ಟರ್ಗೆ ಒಂದು ಸ್ವಲ್ಪ ಎನರ್ಜೆಟಿಕ್ ಕ್ಯಾರೆಕ್ಟರ್ ಬಂದ. ಆಕ್ಚುಲಿ ನಿಜ ಸೇಮ್ ಇದ್ದಾರೆ. ಛಾಯಾ ಮೇಡಮ್ ಅವರಿದ್ರು, ಹೌದು. ಅವ್ರ ಜೊತೆಲಿ ಅವರು ತುಂಬಾ ಕಂಫರ್ಟೇಬಲ್ ಇದನ್ನ ಕ್ರಿಯೇಟ್ ಮಾಡೋರು. ಆಕ್ಚುಲಿ ಅವತ್ತು ಫಸ್ಟ್ ಡೇ ಕಿರ್ಚಾಡ್ದಾಗ ಅವರು ಸರ್ ಸುಮ್ನಿರಿ ಸರ್ ಪಾಪ ಮಗು ಸರ್ ಅದು ಏನಕ್ಕೆ ಸರ್ ಹಿಂಗೆಲ್ಲ ಮಾಡ್ತೀರಾ ಅಂತೆಲ್ಲ ಅವರು ಪಾಪ ಇದ್ ಹೇಳಿದ್ರು. ಮಾಡ್ತಾ ಇದ್ದಾನೆ ಸರ್ ಚೆನ್ನಾಗಿ, ನೀವು ಜಾಸ್ತಿ ಅವನ ಮೇಲೆ ಪ್ರೆಷರ್ ಆಗ್ತಾ ಇದ್ದೀರಾ. ಅದೆಲ್ಲ ಅವರು ತುಂಬಾ ಕೋಆಪರೇಟ್ ಮಾಡಿದ್ರು. ಅವ್ನ ಪರ್ಫಾರ್ಮೆನ್ಸ್ ಅವ್ರದ್ದು ಒಂದು ಮೇನ್ ಪ್ಲಸ್. ಬಟ್ ಅದೇ ಅಷ್ಟು ದೊಡ್ಡ ಸ್ಟಾರ್ ಆಕ್ಟರ್ಸ್ ಮುಂದೆ ಹಂಗ್ ಫಸ್ಟ್ ಟೈಮ್ ಕರ್ಕೊಂಡೋಗಿ ನಿಲ್ಸ್ಬಿಟ್ಟು ಆಕ್ಟ್ ಮಾಡು ಅಂದ್ರೆ ಹೇಗ? ನನ್ನ ಮಗನಿಗೆ ಗೊತ್ತಿರಲ್ವಲ್ಲ ಇವ್ರು ದೊಡ್ಡ ಆಕ್ಟರ್, ಇವರು ದೊಡ್ಡ ಮಕ್ಳಿಗೆ ಗೊತ್ತಿರಲ್ಲ, ಅದಕ್ಕೆ ಅವರೆಲ್ಲ ಫ್ರೀ ಫ್ಲೋ ಬಂದ್ಬಿಡುತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ. ದರ್ಶನ್ ಸರ್ ಕೂಡ ಪೋಸ್ಟ್ ಮಾಡ್ತಾರೆ, ಸೊ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಮೂವಿ ಪ್ರಮೋಷನ್ ಮಾಡಿ. ಸೊ ಹೇಗೆ ಅನಿಸ್ತು ಅದು ನಿಮಗೆ? ಅದು ಸೀರಿಯಸ್ಲಿ ಅವತ್ತು ಎಲ್ಲೋ ಐ ಮೀನ್ ಪ್ರಮೋಷನ್ ಎಲ್ಲೋ ಆಕ್ಟಿವಿಟಿಯಲ್ಲಿ ಇದ್ವಿ ನಾನು ಇವರು. ಅವಾಗ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜಯಂತ್ ಅವ್ರು ಫೋನ್ ಮಾಡಿ ದರ್ಶನ್ ಸರ್ ಪೋಸ್ಟ್ ಮಾಡಿದ್ದಾರೆ ಅಂತಂದ್ರು. ನನಗೆ ನಿಮಗೆ ಗೊತ್ತಿರ್ಲಿಲ್ವಾ ಅದು ಅವ್ರು ಪೋಸ್ಟ್ ಮಾಡ್ತಾರೆ ಅಂತ? ಪೋಸ್ಟ್ ಮಾಡ್ತೀನಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಏನ್ ಹೇಳಿಲ್ಲ. ನನಗೂ ಶಾಕಿಂಗ್ ಅದು ನೋಡಿದಾಗ, ಅಯ್ಯೋ ಮಾಡ್ಬಿಟ್ಟಿದ್ದಾನ ಅಂತ. ಆಕ್ಚುಲಿ ಹೌದು, ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ಅವ್ರ ಪೋಸ್ಟ್ ನೋಡಿ ತುಂಬಾ ಜನ ತುಂಬಾ ಕಮೆಂಟ್ ಲೈಕ್ಸ್ ಎಲ್ಲ ಮಾಡಿದ್ರು. ಹಾಗಾಗಿ ತುಂಬಾ ಪ್ರೀತಿಯಿಂದ ಪೋಸ್ಟ್ ಮಾಡಿದ್ರು ಮ್ಯಾಮ್. ಯಾಕಂದ್ರೆ ಕೇಳಿ ಮಾಡೋದು ಒಂದು, ಕೇಳ್ದೆ ದರ್ಶನ್ ಸರ್ ಸಪೋರ್ಟ್ ಮಾಡ್ಬೇಕು ಅಂತ ಅವ್ರಾಗಿದ್ದು ಅವ್ರನ್ನ ಪೋಸ್ಟ್ ಮಾಡೋದಲ್ಲ. ಸೊ ಅದು ಇಟ್ ವಾಸ್ ಲೈಕ್ ದಿ ವಾವ್ ಎಲಿಮೆಂಟ್ ನಮ್ಗೆ. ನಾನ್ ನೋಡಿದ್ರೆ ಅದೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ಆಫ್ ಕೋರ್ಸ್ ಸೇಮ್, ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಟ್ಟಿಗೆ ಇದ್ರಾ ಪೋಸ್ಟ್ ನೋಡಿದಾಗ? ಇಲ್ಲ, ನಾವು ನಾನು ಸರ್ನ ಮಾತಾಡ್ಸಿಲ್ಲ, ಯಾವತ್ತೂ ಮೀಟ್ ಮಾಡಿರ್ಲಿಲ್ಲ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅದು ನೋಟಿಫಿಕೇಶನ್ ಬರುತ್ತಲ್ಲ, ಅವ್ರ ಹೆಸರು ಬಂತು. ಫಸ್ಟ್ ನಾನು ಏನ್ ಬಂತು ಅಂತ ನೋಡಿ, ದೆನ್ ಅವರು ಟ್ಯಾಗ್ ಮಾಡಿದ್ರು, ಪೋಸ್ಟ್ ಮಾಡಿದ್ರು, ವಿಶ್ ಮಾಡಿದ್ರು. ಇಟ್ ಮೆಂಟ್ ಅ ಲಾಟ್ ಟು ಅಸ್. ತುಂಬಾ ಖುಷಿ ಆಯ್ತು. ಫ್ಯಾನ್ ಪೇಜಸ್ ದರ್ಶನ್ ಸರ್ ನೇಮ್ ಅಲ್ಲಿ ಇರುತ್ತಲ್ಲ ಸರ್, ಅವ್ರು ಯಾರೋ ಮಾಡಿರ್ತಾರೆ ಆಮೇಲೆ ಜಯಂತ್ ಫೋನ್ ಮಾಡಿ ಹೇಳಿದ ತಕ್ಷಣ ಓಪನ್ ಮಾಡಿದ್ರೆ ಇಟ್ ವಾಸ್ ಲೈಕ್ ಎ ಬಿಗ್ಗೆಸ್ಟ್ ಸಪೋರ್ಟ್ ಅಲ್ವಾ ಮ್ಯಾಮ್. ಅಂದ್ರೆ ಸಿ ದರ್ಶನ್ ಸರ್ ಅಷ್ಟು ಹ್ಯೂಮಂಗಸ್ ಸ್ಟಾರ್ ಫ್ಯಾನ್ ಫಾಲೋಯಿಂಗ್ ಇರೋರು ನಮ್ಮ ಸಿನಿಮಾಗೆ ಒಂದ್ ಕೈ ಕೊಟ್ಟು ಪುಷ್ ಕೊಟ್ಟಾಗ, ಸೊ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಒಂದ್ ಸ್ಟ್ರೆಂತ್ ಸಿಕ್ದಂಗೆ ಅಲ್ಲ, ಒಂದ್ ಸ್ಟ್ರೆಂತ್ ಸಿಕ್ಕಿದೆ. ಸೊ ಇಟ್ ವಾಸ್ ಅ ಬಿಗ್ಗೆಸ್ಟ್ ಸ್ಟ್ರೆಂತ್. ಸರ್ ನೆಕ್ಸ್ಟ್ ಏನಾದ್ರು ಇನ್ 2-3 ಡೇಸ್ ಅಲ್ಲಿ ಪ್ರಮೋಷನ್ ಅಲ್ಲಿ ಸರ್ ಏನಾದ್ರು ಬರ್ತಾರಾ? ಆಕ್ಚುಲಿ ಒಂದು ಸರ್ಪ್ರೈಸ್ ಇದೆ. ಮೋಸ್ಟ್ಲಿ ಇಂಟರ್ವ್ಯೂ ಮುಗಿದಾದ್ಮೇಲೆ ನಿಮ್ಗೆ ಅದು ಗೊತ್ತಾಗ್ಬೋದೇನೋ. ಈ ಇಂಟರ್ವ್ಯೂನಾ ಅಥವಾ ನಮ್ದು ಏನಿದೆ ಇಂಟರ್ವ್ಯೂ ಶೆಡ್ಯೂಲ್ ಆದಷ್ಟು ಬೇಗ ಗೊತ್ತಾಗುತ್ತೆ. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಿಟ್ ಆಗಿದೆ. ಸೊ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಮಾತಾಡಿ, ಆಗ್ಲಿಂದ ಏನು ಮಾತಾಡಿಲ್ಲ, ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಚರಣ್ ಸರ್ ಕೇಳ್ಕೊಂಡು ನಾನು ಮಧ್ಯಾಹ್ನ ಮಾತಾಡ್ತೀನಿ. ಆಕ್ಚುಲಿ ಆಗ್ಲಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಸರ್ ಮಾತಾಡ್ದಾಗ ಸರ್ ನೋಡ್ತಾರೆ, ವಿರಾಟ್ ಸರ್ ಮಾತಾಡ್ತಾರೆ. ಇಲ್ಲ, ಚರಣ್ ಸರ್ ವರ್ಕ್ ನಾನು ಪ್ರೀವಿಯಸ್ ಸಿನಿಮಾಗೂ ಚರಣ್ ಸರೇ ಮಾಡಿದ್ರು. ಸಿನ್ಸ್ ದೆನ್ ಹ್ಯೂಜ್ ಫ್ಯಾನ್ ನಾನು ಚರಣ್ ಸರ್ಗೆ. ಈ ಸಿನಿಮಾಗೆ ನನ್ನ ಎಂಟ್ರಿಗೆ ಆ್ಯಂಡ್ ವಿರಾಟ್ ಅವ್ರಿಗೆ, ರಘು ಸರ್ಗೆ ಒಂದು BGM ಕೊಟ್ಟಿದ್ದಾರೆ ಥೀಮ್ ಎಂಟ್ರಿಗೆಲ್ಲ. ಬಟ್ ಸಕ್ಕದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸಾಂಗ್ಸ್ ನೀವೆಲ್ಲರೂ ಆಲ್ರೆಡಿ ಇಷ್ಟಪಟ್ಟಿದ್ದೀರಾ, ಸೊ ಎಕ್ಸ್ಟ್ರಾ ಮಾತಾಡೋದೇನಿಲ್ಲ. ಇಡೀ ಸಿನಿಮಾ ನೋಡಿದಾಗ ಎಲ್ಲರೂ ಇನ್ನೂ ದೊಡ್ಡ ಫ್ಯಾನ್ ಆಗ್ತಾರೆ ಅವ್ರ ವರ್ಕ್ಗೆ. ಸೊ ಸಕ್ಕದಾಗಿ ಮಾಡಿದ್ದಾರೆ ಅವ್ರ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಸಿನಿಮಾದಲ್ಲಿ? ಟಾಂಗೆ ನನ್ನ ಫೇವ್ರೆಟ್ ಸಾಂಗ್. ಇಟ್ಸ್ ನೈಸ್. ಓಕೆ, ಹಾಗಿದ್ರೆ ಸಿನಿಮಾ ಸೆಟ್ಟಲ್ಲಿ ಏನಾದರೂ ಒಂದು ಫನ್ನಿ ಮೂಮೆಂಟ್, ಅಂದರೆ ನಿಮ್ಮ ವಿಚಾರದಲ್ಲಿ ಏನಿದೆ ಫನ್ನಿ ಮೂಮೆಂಟ್ ಅಂತ ಸಿನಿಮಾ ಸೆಟ್ಟಲ್ಲಿ? ಫನ್ನಿ ಮೂಮೆಂಟ್ ಅಂದರೆ ಎಷ್ಟೋ ಫನ್ನಿ ಮೂಮೆಂಟ್, ಅದು ಎಷ್ಟೊಂದರಲ್ಲಿ ಒಂದು, ಯಾಕೆ ಅವ್ರ ಮುಖ ನೋಡೋದು? ಇಲ್ಲ ಅಂದರೆ
ಫನ್ನಿ ಮೂಮೆಂಟ್, ಫನ್ನಿ ಅವ್ರಿಗೆ ಫನ್ನಿ ಇದ್ದಿಲ್ಲ, ನಮಗೆ ನೋಡುವಾಗ ಫನ್ನಿ ಇತ್ತು ಅಷ್ಟೇ. ಅವರು ನಾವು ಒಂದು ಆಟಮೋಮ್ ಅಂತ ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ವಿ. ಸೊ ದೂರದಲ್ಲೆಲ್ಲ ನಿಂತ್ಕೊಂಡಿದ್ವಿ, ಅದೊಂದು ಕುದುರೆ ಎಲ್ಲ ಸಾಂಗ್ ನೋಡಿದ್ರೆ ನೀವು ಕುದುರೆ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲ ನೋಡ್ಕೊಂಡು ಫುಲ್ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ವಿ. ಇವ್ರು ಅದ್ರ ಮೇಲೆ ಕೂತ್ಕೋಬೇಕಿತ್ತು ಒಂದು ಶಾರ್ಟ್ಗೆ, ಕೂತಿದ್ರು. ಅದೆಲ್ಲ ಕರೆಕ್ಟಾಗಿ ಕೋಆಪರೇಟ್ ಮಾಡ್ತಾ ಇತ್ತು. ಇನ್ನೇನು ಟೇಕಿಗೆ ಹೋಗ್ಬೇಕು ಅನ್ನೋ ಅಷ್ಟೊತ್ತಿಗೆ ಫುಲ್ ಎಗರ್ಬಿಟ್ಟು ಬೀಳ್ಸ್ಬಿಟ್ರು. ಮ್ಯೂಸಿಕ್ ಕೊಟ್ರು ಸರ್. ಅಲ್ಲಲ್ಲ, ಅದಕ್ಕೆ reason ಇವ್ರೇ. ಇಲ್ಲ ಅದನ್ನ ಹೇಳ್ತಾ ಇಲ್ಲ ಅವರು. ಹೋಗುತ್ತೆ ವಿರಾಟ್ ಕುದುರೆ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಕುದುರೆ ಮೇಲೆ ಎಲ್ಲ ಒಂದ್ಸಲ ಆ ತರ ಕುದುರೆ ರೇಸಿಂಗ್ ಕುದುರೆ ಮೇಲೆ ಇವ್ರು ಕಾನ್ಫಿಡೆಂಟ್ ಆಗಿ ಹತ್ತಾಗ ಕೂತ್ಕೋಬೇಕು ವಿರಾಟ್ ಅಂತ. ಸರ್ ಡನ್ ಸರ್. ಸರ್ ಅದು ರಿಹರ್ಸಲ್ ಮಾಡಿ ಹೋಗಿರ್ತೀರಾ ಅಥವಾ ಅಲ್ಲೇ ಮಾಡೋದು ಕುದುರೆ ಅಲ್ಲ ಸರ್, ಕುದುರೆ ಮೇಲೆ ಕೂತಿ ಸ್ವಲ್ಪ ಅಭ್ಯಾಸ ಸ್ವಲ್ಪ ಟ್ರೈನ್ ಮಾಡ್ಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಈ ತರ ಪೋಸ್ ಕೊಡ್ಬೇಕು ಅಂತ ಸೊ ಫಿಕ್ಸ್ ಆಗಿರ್ತಾರೆ. ಯಾಕಂದ್ರೆ ಕುದುರೆ ಪ್ರಾಣಿ ಅಂದ್ಮೇಲೆ ಯಾವಾಗ ಅದ್ ಕೊಡುತ್ತೆ ಅವಾಗ ರಿಹರ್ಸಲ್ ಚೆನ್ನಾಗಿ. ಹೌದು, ಕಾನ್ಫಿಡೆಂಟ್ ಆಗಿದ್ರು. ಹೋಗಿದ ತಕ್ಷಣ ಅಲ್ಲಿ ಕೂತಿದ ತಕ್ಷಣ ಈ ಕುದುರೆ ಹೆಂಗ್ ಮಾಡಿದ್ರೆ ಬಿದ್ರು. ನಾನು ಎಲ್ಲಿ ವಿರಾಟ್ ಕರೆಕ್ಟ್ ಆಗಿದ್ರು, ಏನ್ ವಿರಾಟ್ ಏನ್ ಮಾಡಿದ್ರಿ ಅಂತ. ವಿರಾಟ್ ಏನು ಹೇಳಿಲ್ಲ, ನಮ್ಮ ಅಸಿಸ್ಟೆಂಟ್ ಹೇಳಿ ಸರ್ ಅವ್ರು ವಿರಾಟ್ ಕುದುರೆ ಹತ್ತಕ್ಕೆ ಅಂತ ಹೋದಾಗ ಸಂಜನಾ ಅವ್ರು ಎದುರಿಸ್ಬಿಟ್ರು ಸರ್, ಅದ್ ಕಚ್ಬಿಡುತ್ತೆ ಜೋಪಾನ ಅಂತೆಲ್ಲ ಹೇಳ್ಬಿಟ್ರು ಅಂತ. ಅದ್ರಿಂದ ಟೆನ್ಷನ್ ಆಗ್ಬಿಟ್ಟಿದ್ರು ಅವರು. ಹೌದಾ? ನನಗೆಲ್ಲ ಕಚ್ಬಿಡುತ್ತೆ ಜೋಪಾನ ಅಂತ ಹೇಳಿದ್ರು. ಯಾರೋ ಫೋಟೋ ತೆಗಿಸ್ಕೊತಿದ್ರು, ಅವರಿಗೆ ಕಚ್ಬಿಡುತ್ತೆ ಜೋಪಾನ ಅಂತ ಹೇಳಿದ್ರು. ಅದಕ್ಕೆ ನಾನು ಇವ್ರ ಹತ್ರ ಬಿಲ್ಡಪ್ ಮಾಡಿದೆ, ಅವೆಲ್ಲ ಏನ್ ಮಾಡಲ್ಲ ಹಂಗೆ ಹಿಂಗೆ ಅಂತ. ಕುದುರೆ ಮೇಲೆ ಹೋಗಿ ಕೂತ್ಕೊಂಡಾಗ ಇವ್ರ ಅದ್ ಏನ್ ಮಾಡಿದ್ರು ಏನೋ ಗೊತ್ತಿಲ್ಲ, ಅಲ್ಲಿವರೆಗೂ ಚೆನ್ನಾಗಿದೆ ಕುದುರೆ. ಇದಕ್ಕೆ ನಾನು ಫುಲ್ ಕಾಲ್ ಮೇಲೆ ಎತ್ತಿ ನಾನು ಬೀಳ್ಸಿ ಕೆಳಗೆ ಒಂದ್ ಸ್ಟಾರ್ಟ್ ಮಾಡಿ ಓಡೋಯ್ತು. ಆಯ್ತಾ, ಇವಾಗ ಸೆಟ್ಟಲ್ ಇಲ್ಲಿ ನಿಂತ್ಕೋಬೇಕು ಅಂದ್ರೆ ಅವ್ರನ್ನ ಬೀಳ್ಸ್ಬಿಟ್ಟು ಓಡೋಯ್ತು. ಅದನ್ನ ಹಿಡ್ಕೊಂಡ್ ಬರಕ್ಕೆ ಎವ್ರಿಬಡಿ ಹ್ಯಾಡ್ ಟು ರನ್ ಬಿಹೈಂಡ್ ಇಟ್ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್. ಏನಾದ್ರೂ ಹೋಗಿ ಸೈಡ್ ಅಲ್ಲಿ ಹೇಳಿದ್ರೆ ಸರ್ ಮೇಲೆ ಏನೋ ಇರುತ್ತೆ. ಇವ್ರ ದೇವ್ರನ್ನ ತುಂಬಾ ಪೂಜೆ ಮಾಡ್ತಾರೆ, ಏನೋ ಏನೋ ಮಾಡಿರ್ತಾರೆ. ಅದ್ ಪಾಪ ಆಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ತೀರೋ ಅಂತ ಅದು ಹೆದರ್ಕೊಂಡು ಹೋಗ್ಬೇಡಿ. ಬೀಳ್ಸ್ಬಿಟ್ಟು ಏನ್ ಮಾಡ್ತಾನೆ ಅಂತ ಓಡೋಗ್ಬಿಡ್ತಾರೆ. ಮೊನ್ನೆ ನಿಮಗೆ ಸಂಕ್ರಾಂತಿ ಹಬ್ಬ ತೋಟದ ಮನೆಯಲ್ಲಿ ಎಲ್ಲಾ ಒಟ್ಟಿಗೆ ನೋಡಿದ್ದು ತುಂಬಾ ಖುಷಿ ಆಯ್ತು, ಅದ್ರ ಬಗ್ಗೆ ಹೇಳ್ತೀರಾ ಸರ್? ಆಬ್ವಿಯಸ್ಲಿ ಇವಾಗ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗಿದ್ರೆ ಅದೊಂಥರ ಸಂಭ್ರಮನೆ. ಈಗ ಹಬ್ಬ ಅನ್ನೋದನ್ನ ನಮ್ ಹಿರಿಯರು ಏನಕ್ಕೆ ಮಾಡಿದ್ರು ಅಂದ್ರೆ ಇಡೀ ಫ್ಯಾಮಿಲಿ ಒಟ್ಟುಗೂಡಿ ಮಾಡ್ಲಿ ಅಂತಾರೆ. ಸೊ ಅದೇ ತರ ಇತ್ತು ಅಟ್ಮಾಸ್ಫಿಯರ್ ಎಲ್ಲ, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಪ್ರಾಜೆಕ್ಟ್ ಅಕ್ಕನ್ ಮಗನ ಲಾಂಚ್ ಮಾಡ್ಬೇಕು ಅಂತ ಹೇಳಿದ್ರಿ, ಅದ್ ಯಾವಾಗ? ಅದೇ ಈಗ ಫಸ್ಟ್ ಪ್ರಯಾರಿಟಿ ರಾಯಲ್ ರಿಲೀಸ್ ಆಗಿ ಅದು ಒಂದು 1 ವೀಕ್ 2 ವೀಕ್ಸ್ ಎಲ್ಲ ಇನ್ನೊಂಚೂರು ಪ್ರಮೋಷನ್ಸ್ ಎಲ್ಲ ಮಾಡಿ ಜನಗಳಿಗೆ ಅವ್ರ ಒಪಿನಿಯನ್ ಹೇಗಿದೆ ಅಂತ ತಿಳ್ಕೊಂಡ್ಮೇಲೆ ಚಂದು ಸಿನಿಮಾ ಬಗ್ಗೆ ಕತೆ ಬಗ್ಗೆ ವರ್ಕ್ ಮಾಡಕ್ ಸ್ಟಾರ್ಟ್. ಇನ್ನು ಕತೆ ಏನು ಶುರು ಮಾಡಿಲ್ಲ ಹಾಗೆ? ತಲೆಯಲ್ಲಿ ಒಂದು ಲೈನ್ ಇದೆ, ನಾನು ಮತ್ತೆ ಚಿಂತನ್ ಡಿಸ್ಕಸ್ ಮಾಡಿದೀವಿ. ಸೊ ಇಬ್ರು ಕೂತ್ಕೊಂಡು ವರ್ಕ್ ಮಾಡ್ತೀವಿ. ಸರ್ ಅಂದ್ರೆ ಇದು ನಿಮ್ಮ ವಿಚಾರದಲ್ಲಿ 18 to 20 years ಜರ್ನಿಲಿ 5 ಮೂವೀಸ್ ನಂಬರಿಂಗ್ ಸ್ವಲ್ಪ ಕಮ್ಮಿ ಆಯ್ತು ಅನ್ನಿಸ್ಲಿಲ್ವಾ ಸರ್? ಆಬ್ವಿಯಸ್ಲಿ ಕಮ್ಮಿನೇ. ಏನ್ ಮಾಡೋದು, ನನ್ನ ಸ್ಪೀಡ್ ಸ್ಲೋ, ತುಂಬಾ ಸ್ಲೋ ಆಗಿ ಆಲೋಚನೆ ಮಾಡ್ತೀನಿ. ಒಂದು ಕತೆ ಉಳಿಯೋದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿ ಕತೆ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೋತೀನಿ ಹೊರತು ಶೂಟಿಂಗ್ ಎಲ್ಲ ಆನ್ ಟೈಮ್ ಬೇಗ ಮುಗಿಸ್ಕೊಬಿಡ್ತೀನಿ. ಸೊ ಅದು ಆ ಪ್ರೋಸೆಸ್ ಸ್ವಲ್ಪ ಸ್ಲೋ. ಸಿನಿಮಾದಲ್ಲಿ ಅಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ, ಸೊ ಎಲ್ಲ ಕಂಪ್ಲೀಟ್ ನೀವೇ ಚಾಯ್ಸ್ ಮಾಡಿರೋದಾ? ಇವರೇ ಬೇಕು ಈ ಕ್ಯಾರೆಕ್ಟರಿಗೆ ಅಂತ ಹೇಳಿ? ಆಬ್ವಿಯಸ್ಲಿ ನಾನೇ, ಅಂದ್ರೆ ನಮ್ ಡಿಸ್ಕಷನ್ ಟೀಮ್ ಇರುತ್ತೆ, ಸಜೆಸ್ಟ್ ಮಾಡ್ತಾರೆ, ಈ ತರ ಒಂದಿಷ್ಟು ಜನ ಆಪ್ಷನ್ಸ್ ಎಲ್ಲ ಹೇಳ್ತಾರೆ. ಸೊ ಅದರಲ್ಲಿ ಫೈನಲ್ ಡಿಸಿಷನ್ ಎಲ್ಲ ಸಿನಿಮಾ ಫೈನಲ್ ಡಿಸಿಷನ್ ಡೈರೆಕ್ಟರ್ದೆ. ಓಕೆ ಸರ್, ಅದೇ ರಘು ಮುಖರ್ಜಿ ಸರ್ ಇದ್ದಾರೆ. ಸೊ ಅವ್ರನ್ನ ಅಷ್ಟು ವಿಲನ್ ಲುಕ್ಕಲ್ಲಿ ಇದೇ ಫಸ್ಟ್ ಮೂವಿ ಅನ್ಕೋತೀನಿ ಅಷ್ಟು ವಿಲನ್ ಲುಕ್ಕಲ್ಲಿ ನೋಡಿರೋದು. ನಾರ್ಮಲಿ ಅವ್ರ ಬೇಸ್ ವಾಯ್ಸ್ಗೆ ಕೂಡ ಎಲ್ಲ ಆಲ್ಮೋಸ್ಟ್ ಇದಾಗ್ತಾರೆ. ಸೊ ಅವ್ರ ಮುಂದೆ ನಿಂತು ನೀವು ಡೈಲಾಗ್ ಹೇಳೋದಾಗ್ಲಿ, ಸೊ ಸೇಮ್ ಅವರು ಇದಕ್ಕೆ ಎಕ್ಸಾಕ್ಟ್ಲಿ ಸರ್, ಹೌದು, ಆ ವಾಯ್ಸ್ ಒಂದು ಬೇಸ್ ವಾಯ್ಸ್ ಇದೆಲ್ಲ, ಹಾಗಾಗಿ ಸೊ ಅದೇ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇಲ್ಲ ರಘು ಮುಖರ್ಜಿ ಸರ್ ಜೊತೆ ತುಂಬಾ ಲೈಕ್ ಬ್ರದರ್ಲಿ ಬಾಂಡಿಂಗ್ ಇದ್ದಾರೆ. ವೆರಿ ಸ್ವೀಟ್ ಅವರು. ಬೇಸಿಕಲಿ ಆಫ್ ಸ್ಕ್ರೀನ್ ಆಲ್ಸೋ ತುಂಬಾ ಸ್ವೀಟೆಸ್ಟ್ ಪರ್ಸನ್. ಸೊ ಅವ್ರ ಜೊತೆ ಆಕ್ಟ್ ಮಾಡೋಕ್ಕಿಂತ ಮುಂಚೆ ತುಂಬಾ ಕಂಫರ್ಟಬಲ್ ಆಗಿತ್ತು. ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ಅಂಡ್ ತುಂಬಾ ಕಂಫರ್ಟಬಲ್ ಮಾಡ್ತಾರೆ. ಆಮೇಲೆ ಅವ್ರೇನ ಈಗ ಫೈಟ್ ಅಲ್ಲೆಲ್ಲ ಸರ್ ಅದ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು, ಏಯ್ ವಿರಾಟ್ ಚಿಲ್ ಮ್ಯಾನ್ ಅದೊಂಥರ ಲೈಕ್ ಕಾಮ್ ಅಂಡ್ ಕಂಪೋಸ್. ಅವರು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರ ಜೊತೆ ಆಕ್ಟ್ ಮಾಡೋಕೆ. ಅಂಡ್ ಹಿ ವಾಸ್ ಟೂ ಕಂಫರ್ಟಬಲ್ ಕೋಸ್ಕರ. ಅಂದರೆ ಆಲ್ಮೋಸ್ಟ್ ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸೇ ಇದ್ದಾರೆ. ಸೊ ನಿಮಗೆ ಯಾರ ಮುಂದೆ ಆದರೂ ಕಷ್ಟಪ್ಪ ಆ್ಯಕ್ಟ್ ಮಾಡೋಕ್ಕೆ ಅಂತ ಅನ್ಸಿದ್ದು ಯಾರ ಮುಂದೆ ಆದರೂ ಇದೆಯಾ? ನಂಗೆ ಹಾನೆಸ್ಟ್ಲಿ ಆಕ್ಟರ್ಸ್ ಮುಂದೆ ಮಾಡ್ಬೇಕಾದ್ರೆ ಕಷ್ಟ ಅನ್ನಿಸ್ಲಿಲ್ಲ. ಬಿಕಾಸ್ ನನಗೆ ಅವಾಗ ಅಲ್ಲಿ ಕೃಷ್ಣ ಮಾತ್ರ ವಿರಾಟ್ ಆಗಿ ಇರ್ತಿರ್ಲಿಲ್ಲ. ನನಗೇನಂತಂದ್ರೆ ಎವ್ರಿ ಶಾರ್ಟ್ ಆದ್ಮೇಲೆ ನಾನು ದಿನಕರ್ ಸರ್ ಫೇಸ್ ನೋಡ್ತಾ ಇದ್ದೆ.
ಮಾನಿಟರಿಂಗ್ ಇರ್ತದೆ. ಅವ್ರು ಸ್ಮೈಲ್ ಮಾಡಿದ್ರೆ ಓ ಸೂಪರ್ ಚೆನ್ನಾಗಿರ್ತದೆ. ಸೊ ನನಗೆ ಬೇಸಿಕಲಿ ನನ್ನ ಮೈಂಡ್ ಅಲ್ಲಿ ಅದೇ ಇರ್ತದೆ. ಇದು ದಿನಕರ್ ಸರ್ ಫೇಸ್ ಅಲ್ಲಿ ಸ್ಮೈಲ್ ಇದೆಯಾ ಇಲ್ವಾ, ಅವ್ರಿಗೆ ಇಷ್ಟ ಆಗ್ತಿದ್ಯಾ ಇಲ್ವಾ, ಅಷ್ಟೇ ಇರ್ತದೆ ಜಾಸ್ತಿ. ಅದ್ಬಿಟ್ಟು ಬೇರೆ ಥಾಟ್ಸ್ ಇರ್ತದೆ. ಎವ್ರಿ ಟೈಮ್ ಸ್ಮೈಲಿಂಗ್ ಫೇಸ್ ಆಯ್ತಾ ನೀವು ನೋಡಿದಾಗೆಲ್ಲ? ಅಲ್ಲ ಸ್ಮೈಲ್ ಬರ್ಸೋರ್ಗು ತಗ್ಸ್ತಾ ಇದ್ರೆ ತಗ್ಸ್ತಾ ಬಂದಾಗ ಅವ್ರು ಓಕೆ ಬಂತು ಅಂತ ಹೇಳೋರು. ನಿಮಗೂ ಹಾಗೆ ಅನಿಸ್ತಾ ಆಯ್ತಾ? ಅಫ್ಕೋರ್ಸ್ ನಾನು ವರ್ಕ್ ಮಾಡ್ತಿದ್ದು ಅದಕ್ಕೇನೆ ಅಲ್ವಾ ಸರ್. ಯಾಕೆಂದ್ರೆ ಅವ್ರ ಹೆಸರು ಅವ್ರ ಮೇಲೆ ನಾನು ನಂಬ್ಕೊಂಡು ಲೈಕ್ ಏನು ಕತೆ ಕೇಳ್ದೆ ಅವ್ರಿಗೋಸ್ಕರ ಅಂತ ನಾನು ಬಂದಿದ್ದೀನಲ್ವಾ. ಸೊ ಅವ್ರನ್ನ ಖುಷಿ ಪಡಿಸೋದೇ ವಾಸ್ ಮೈ ಪ್ರಿಯಾರಿಟಿ. ಒಂದು ಪಾಯಿಂಟ್ ಏನಂದ್ರೆ ಸ್ವಲ್ಪ ಹೈಪರ್ ಅವರು. ಹೌದಾ? ನಾನು ಸ್ಮೈಲ್ ಮಾಡಿ ಓಕೆ ಹೇಳಿದ್ರು, ಇನ್ನೊಂದು ಮಾಡ್ಬಿಟ್ರೆ ಸರ್, ಇನ್ನೊಂದು ಮಾಡ್ಬಿಟ್ರೆ. ಇದು ಇಷ್ಟೊಂದು ಗುಡ್ ಸ್ಟೂಡೆಂಟ್. ಡೈರೆಕ್ಟರ್ ಓಕೆ ಹೇಳಿದ್ರು ಇನ್ನೊಂದು ಶಾಟ್ ತಗೊಳ್ಳೋಣ ಅಂತ. ಹಂಗೇನಿಲ್ಲ ಅಂದ್ರೆ ಇಲ್ಲ ಆಕ್ಚುಲಿ ಪಾಪ ಯಾಕೆ ಡಿಸಪಾಯಿಂಟ್ ಮಾಡೋದು, ತುಂಬಾ ಎಂತೂಲ್ ಇದಾರೆ ಅಂದ್ಬಿಟ್ಟು ಮಾಡಿ ವಿರಾಟ್ ಅಂದಾಗ ಮಾಡಿದ್ಮೇಲೆ ಓಕೆನಾ ಸರ್ ನಿಮಗೆ ಅಷ್ಟು ಇದು ನನ್ಗೂ ಆಗಿದೆ. ನೀವು ಹಾಗೆ ಕೇಳ್ತಾ ಇದ್ರಾ? ಇವ್ರೆಷ್ಟು ಕೇಳ್ತಾ ಇಲ್ಲ, ನನ್ಗೇನಾದ್ರು ತುಂಬಾ ಅಯ್ಯೋ ಏನೋ ನಾನ್ ಅಂದ್ರೆ ನಮಗೆ ಕೆಲವು ಸಲ ಗೊತ್ತಾಗತ್ತಲ್ಲ ನನ್ ಬೆಸ್ಟ್ ಕೊಟ್ಟಿಲ್ಲ ನಾನು ಮೋಸ್ಟ್ಲಿ ಇದ್ರಲ್ಲಿ ಅಂತ. ಸೊ ಅವಾಗ ಕೇಳ್ತಾ ಇದ್ದೆ ಸರ್ ಒಂಚೂರು ಏನಾದ್ರು ಹಿಂಗ್ ಮಾಡ್ಲಾ ಅಂತ. ಸರ್ ಓಕೆ ಅಂದಿರೋರು ಇನ್ನೂ ಏನೋ ಮಾಡ್ಬೋದಿತ್ತಲ್ಲ ಅಂತ ಒಂದು ಶಾರ್ಟ್ನಾಗ ಒಂದೇ ನೆನಪಿರೋದು. ಅದ್ರಲ್ಲಿ ನಾನು ಮಾಡ್ದೆ. ಆಮೇಲೆ ಸರ್ ಇಲ್ಲ ಹಳೇದೇ ಚೆನ್ನಾಗಿದೆ. ಅಟ್ಲೀಸ್ಟ್ ಒಂದ್ ಕಡೆ ಆದ್ರೂ ಆಗಿದ್ಯಾ ನೆಕ್ಸ್ಟ್ ಟೈಮ್ ಮಾಡಿದ್ದು ಓಕೆ ಆಗಿರೋದು? ಅಂದ್ರೆ ಅದು ಆತರ ಇರಲ್ಲ. ಅಂದ್ರೆ ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಷ್ಟೇ. ಬಟ್ ಡೈರೆಕ್ಟರ್ ಸರ್ಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರು ಆ ಕ್ಯಾರೆಕ್ಟರ್ ಹಿಂಗೆ ಮಾತಾಡ್ಬೇಕು, ಇದೇ ತರ ಪೋರ್ಟ್ರ್ ಆಗ್ಬೇಕಂತ ಸ್ಟಾರ್ಟಿಂಗ್ ಪೆನ್ ಇರದ ಕತೆ ಸ್ಟಾರ್ಟಿಂಗ್ ಇಂದನೂ ಅವ್ರ ಜೊತೆ ಟ್ರಾವೆಲ್ ಆಗಿದೆ ಅಂತ ಡೈರೆಕ್ಟರ್ ಒಬ್ಬರಿಗೆ ಅದು ಗೊತ್ತಿರುತ್ತೆ. ನನ್ನ ಕತೆಯಲ್ಲಿ ಎಲ್ಲಾ ಕಡೆ ಹಿಂಗ್ ಟ್ರಾವೆಲ್ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾವೇನಂದ್ರೆ ನಮ್ ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತಿರ್ತೀವಿ ಅಷ್ಟೇ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಡೈರೆಕ್ಟರ್ ಫೇಸ್ ಸ್ಮೈಲ್ ಇರ್ತಾ ಅವ್ರು ಓಕೆ ಹೇಳಿ ಗುಡ್ ಆದ್ರ ಅಷ್ಟೇ ಮ್ಯಾಟರ್ ಆಗುತ್ತೆ. ನಿಮಗೆ ಹೇಗೆ ಫೀಲ್ ಅಷ್ಟು ಜನ ಆಕ್ಟರ್ಸ್ ದೊಡ್ಡ ಆಕ್ಟರ್ಸ್ ಜೊತೆ ಆಕ್ಟ್ ಮಾಡಿದ್ದು ಅದು ಹೇಗಿರುತ್ತೆ ನಿಮಗೆ? ಅಂದ್ರೆ ನನಗೆ ಯಾರು ಅಂದ್ರೆ ಕತೆ ಹೇಳಂಗಿಲ್ಲ ಬಟ್ ಅದೆಲ್ಲ ಇಲ್ಲ. ನಾನು ಎಲ್ಲ ಛಾಯಾ ಮ್ಯಾಮ್ ಜೊತೆ ನಾನು ಆಪರ್ಚುನಿಟಿ ಎಲ್ಲ ತುಂಬಾ ಜನರ ಯಾರ ಜೊತೆ ಅಂತ ಹೇಳ್ತಾ ಇಲ್ಲ, ತುಂಬಾ ಜನರ ಜೊತೆ ಇಲ್ಲಿ ಇಲ್ಲ ನನಗೆ. ಸ್ಟಾರ್ ಆಕ್ಟರ್ ಜೊತೆ ಮಾತ್ರ ಜಾಸ್ತಿ ಸಿಕ್ಕಿದೆ. ಹೌದು, ಅಫ್ಕೋರ್ಸ್ ಅವ್ರ ಜೊತೆ ಮಾಡ್ಬೇಕಾ ನರ್ವಸ್ ಆಗಲ್ವಾ? ಏನ್ ಹೇಳ್ತೀರಾ? ತುಂಬಾ ನರ್ವಸ್ ತುಂಬಾ ನರ್ವಸ್ ಆಗ್ತಾ ಇತ್ತು. ಸ್ವಲ್ಪ ಟೀಸ್ ಮಾಡ್ಬೇಕಿತ್ತು, ಮಾಡಿದ್ದೀರಾ? ಅಯ್ಯೋ ಇವ್ರು ನಮ್ ಸೀನಿಯರ್ ಮ್ಯಾಮ್. ಸಮ್ಮರ್ ಅಲ್ಲಿ ಶೂಟ್ ಮಾಡಿದ್ರು ಸಂಜೆ ನಡಗೋರು ಮಾಡ್ಬೇಕು. ಹೌದು, ಇದು ತಮಾಷೆಗೆ ಬಟ್ ಸೀರಿಯಸ್ಲಿ ಕೇಳಿ ಸರ್ಗೆ ಇವ್ರು ಸೀನಿಯರ್ ನಮ್ಮೆಲ್ಲರಿಗಿಂತ. ಜಾಸ್ತಿ ಮಾಡಿದ್ದಾರೆ. ಇವ್ರು ಹೇಳೋರು ವಿರಾಟ್ ಇದು ಇಲ್ಲಿ ನಿಂತಿರೋ ಚೆನ್ನಾಗಿಲ್ಲ, ಒಂದ್ ಸ್ವಲ್ಪ ಹಿಂಗ್ ಟರ್ನಾಗಿ ಲೈಟ್ ತಗೋ ಹಿಂಗ್ ಮಾಡಿ ಆಕ್ಟ್ ಮಾಡೋದೆಲ್ಲ ವಿರಾಟ್ ಫಾಲೋ ಮಾಡೋ. ಅಂದ್ರೆ ನೀವ್ ಜಾಸ್ತಿ ಅವ್ರಿಗೆ ಹೇಳ್ಕೊಟ್ಟಿದ್ದೀರಾ? ಡೈರೆಕ್ಟ್ ಮಾಡಿದ್ರು, ಡೈರೆಕ್ಟರ್ ಕಡೆಯಿಂದ ಡೈರೆಕ್ಟ್ ಮಾಡಿದ್ದಾರೆ. ಸುಮ್ಮನೆ ಹೇಳ್ತಾ ಇದ್ದಾರೆ. ಸರಿ, ಓಕೆ, ನೈಸ್ ಸರ್. ಆಲ್ರೆಡಿ ತುಂಬಾ ಚೆನ್ನಾಗಿ ರೀಚ್ ಆಗಿದ್ದೀರಾ ಎಲ್ರಿಗೂ. ಸೊ ಇದು ಇನ್ನೂ ಜಾಸ್ತಿ ರೀಚ್ ಮಾಡಿಸ್ತೀವಿ ಆಲ್ಮೋಸ್ಟ್ ಎಲ್ರಿಗೂ. ಅದು 24th ರಿಲೀಸ್ ಆಗ್ತದೆ, ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಇದೇ 24th ನಮ್ಮ ಸಿನಿಮಾ ರಾಯಲ್ ರಿಲೀಸ್ ಆಗ್ತಾ ಇದೆ. ತುಂಬಾ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಇದು. ಆ್ಯಂಡ್ ನೀವಾಗಲೇ ಸಾಂಗ್ಸ್ ಎಲ್ಲ ನೋಡಿ ಇಷ್ಟಪಟ್ಟಿದ್ದೀರಾ, ಟ್ರೇಲರ್ನ ಇಷ್ಟಪಟ್ಟಿದ್ದೀರಾ. ಇನ್ನೆರಡೇ ದಿನ ಇದೆ. ಸೊ ನೀವೇನು ಸಾಂಗ್ಸ್ ಅಲ್ಲಿ ಟ್ರೇಲರ್ ಅಲ್ಲಿ ನೋಡಿದ್ದೀರಾ ಅದ್ರದ್ದು 10 times ಮೋರ್ ಎಂಟರ್ಟೈನ್ಮೆಂಟ್ ಇಡೀ ಸಿನಿಮಾಲಿದೆ. ಸೊ ಮಿಸ್ ಮಾಡದೆ ಥಿಯೇಟರ್ಸಿಗೆ ಬಂದು 24th ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದೇ 24th ನಿಮ್ಮ ನೆಚ್ಚಿನ ಚಿತ್ರಮಂದಿರಕ್ಕೆ ನಮ್ಮ ಚಿತ್ರ ರಾಯಲ್ ಬರ್ತಾ ಇದೆ. ನಿಮ್ಗೋಸ್ಕರ ತುಂಬಾ ಪ್ರೀತಿಯಿಂದ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಸಿನಿಮಾ. ನೀವು ಪ್ರೀತಿಯಿಂದ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡೋಗಿ ನಮ್ಮ ಸಿನಿಮಾನ ನೋಡಿ ಒಂದು ರಾಯಲ್ ಎಕ್ಸ್ಪೀರಿಯನ್ಸ್ ಜೊತೆ ರಾಯಲ್ ಆಗಿ ನಮ್ಮ ಮೂವಿನ ಆನಂದಿಸಿ. ಮಿಸ್ ಮಾಡದೆ ನೋಡಿ ಎಲ್ಲ. ಎಲ್ಲರೂ ಸಂಕ್ರಾಂತಿ ಹಬ್ಬನ ಇಡೀ ಮನಿ ಮಂದಿ ಎಲ್ಲ ಜೊತೆ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರ. ಸೊ ಹಂಗೇನೆ ನಮ್ಮ ರಾಯಲ್ ಸಿನಿಮಾನು ಮನೆಯಲ್ಲಿರೋರು ಎಲ್ರು ಜೊತೆಲಿ ಹೋಗಿ ರಾಯಲ್ ಸಿನಿಮಾನ ರಾಯಲ್ ಆಗಿ ಥಿಯೇಟರ್ ಎಂಜಾಯ್ ಮಾಡಿ. ಮಿಸ್ ಮಾಡದೆ ನೋಡಿ. ಇದೇ 24th. ಓಕೆ, ಸೊ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಸರ್. 24th ರಿಲೀಸ್ ಆಗ್ತಿದೆ, ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ. ಸೊ ನಾನು ಅಷ್ಟೇ ಫಸ್ಟ್ ಡೇ ಫಸ್ಟ್ ಶೋ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಹೋಗಿ ಖಂಡಿತ ಸಿನಿಮಾ ನೋಡ್ತೀನಿ. ಓಕೆ,
ನನ್ನ ಮೇಲೆ ಪ್ರಾಮಿಸ್ ಕೂದಲು ಮೇಲೆ ಪ್ರಾಮಿಸ್ ಮಾಡಿ. ಸರ್ ಯಾಕೆ ಕಣ್ಣಾಗ್ತೀರಾ ಮೊದಲೇ? ಹೆಣ್ಮಕ್ಳಿಗೆ ಯಾರ ಮೇಲೆ ಬೇಕಾದ್ರೂ ಪ್ರಾಮಿಸ್ ಮಾಡ್ತಾರೆ. ಹೌದು, ಕೂದಲ ಮೇಲೆ ಸ್ವಲ್ಪ ಬ್ಯೂಟಿ ಮೇಲೆಲ್ಲ ಆಣೆ ಮಾಡಿಸಿದ್ರೆ ಹೆಂಗೆ? ಅವಾಗ ಹೋಗೇ ಹೋಗ್ತೀರಾ ಅಂತ. ಓಕೆ ನನ್ನ ಹೇರ್ಸ್ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಡೇ ಫಸ್ಟ್ ಶೋ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡ್ತೀನಿ. ಥ್ಯಾಂಕ್ ಯು ಈ ವಿಚಾರಕ್ಕೆ ನಾವು thank you. ನಿಮಗೆ ಫೋಟೋ ಇವಾಗ ಕಳಿಸ್ತೀನಿ ನಂಬ್ತೀವಿ. ನಾನು ಹೋಗಿ ನೋಡಿರೋದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. Thank you. ಇದಾಗಿತ್ತು ರಾಯಲ್ ಸಿನಿಮಾ ತಂಡದ ಮಾತು. ಇದೇ ಜನವರಿ 24ನೇ ತಾರೀಕು ರಾಯಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.